जय मंगलम जय नमः पार्वती पति शिव हर हर महादेव। सद्गुरु सिद्धार्थ स्वामी महाराज की, सद्गुरु गुरुनाथ स्वामी महाराज की, सद्गुरु शिवलिंगेश्वर महाराज की, जगत ज्योति बसवेश्वर महाराज की, सकल साधु संत महाराज की। जय मंगलम जय नमः पार्वती पति शिव हर 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 महादेव। हरः ओम त्वमेव माता च पिता त्वमेव, त्वमेव बन्धुश्च सखा त्वमेव, त्वमेव विद्या द्रविणं त्वमेव, त्वमेव सर्वं मम देव देवा, त्वमेव सर्वं मम देव देवा। हरः ओम सहनाववतु सहनो भुनक्तु सह वीर्यं करवावहै तेजस्विनावधीतमस्तु मा विद्विषावहै। हरः ओम शान्ति शान्ति शान्तिः। मूकं करोति वाचालं पंगुं लंघयते गिरिं, यत्कृपातमहं वन्दे परमानन्दमाधवಂ परमानಂದಮಾಧವಂ। ಸಿದ್ಧಾಂತ ತತ್ವವನ್ನು ಅತ್ಯಂತ ಬೋಧಿಸಿದ ಸಿದ್ಧ ಸದ್ಗುರುವೆ ನಿನಗಾರು ಸರಿಯಿಲ್ಲ, ಬದ್ಧನಿಗೆ ಬುದ್ಧಿ ಕೊಡು ನೀನು, ಬದ್ಧನಿಗೆ ಬುದ್ಧಿ ಕೊಡು ನೀನು। ಜಗದಾದಿ ಜಗತ್ ಒಂದೇ ಅದ್ವೈತ ಸಾರ್ವಭೌಮ ಸಾಧು ಚಕ್ರವರ್ತಿ ಸದ್ಗುರು ಸಿದ್ಧಾರೂಢ ಅಪ್ಪಾಜಿಯವರ ಮೌನಯೋಗಿ ಗುರುನಾಥರೂಢರ ಪಾದಪದ್ಮಗಳಿಗೆ ಅನಂತನಂತ ಭಕ್ತಿ ಕೋಟಿ ವಂದನೆಗಳನ್ನು ಸಮರ್ಪಿಸುತ್ತಾ, ಈ ಯಾವ ಕ್ಷೇತ್ರದ ಅಧಿದೇವತೆಯಾಗಿರ್ತಕ್ಕಂಥ ಸದ್ಗುರು ಶಿವಲಿಂಗೇಶ್ವರರ ಕರ್ತೃಗದ್ದುಗೆಗೆ ಹಣಿಮನಿದು ಜಗಜ್ಯೋತಿ ಬಸವೇಶ್ವರಿ ಕೂಡ ಅನಂತನಂತ ಭಕ್ತಿ ಕೋಟಿ ವಂದನೆಗಳನ್ನು ಸಮರ್ಪಿಸುತ್ತಾ, ಎನ್ನ ಆತ್ಮ ಕಲ್ಯಾಣ ಕರ್ತೃಗಳು ಆಗಿರ್ತಕ್ಕಂತಹ ಸದ್ಗುರು ವಿದ್ಯಾ ಗುರುಗಳಾಗಿರ್ತಕ್ಕಂತಹ ಸದ್ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠ ಭೀಮಾನಂದ ಅಪ್ಪಾಜಿಯವರ ಪವಿತ್ರ ಪಾದ ಪದ್ಮಗಳಲ್ಲಿ ಅನಂತನಂತ ಭಕ್ತಿ ಕೋಟಿ ವಂದನೆಗಳನ್ನು ಸಮರ್ಪಿಸುತ್ತಾ, ಇಲ್ಲಿಯ ತನಕ ಬಹಳ ಸುಂದರವಾಗಿ ಸಂಗೀತ ಸುದಿಯನ್ನು ಸುರಿಸಿರತಕ್ಕಂತಹ ಸಂಗೀತ ಬಳಗಕ್ಕೂ ಸುತ್ತಮುತ್ತಲಿನ ಗ್ರಾಮದಿಂದ ಬಂದಿರತಕ್ಕಂತಹ ಸಂಗೀತ ಬಳಗಕ್ಕೂ ಅನಂತನಂತ ವಂದನೆಗಳನ್ನು ಸಮರ್ಪಿಸುತ್ತಾ, ಕಲ್ಪವೃಕ್ಷದ ಅಡಿಯಲ್ಲಿ ಅಮೃತದ ಸುದಿಯನ್ನು ಸವಿಯಲಿಕ್ಕೆ ಬಂದಿರತಕ್ಕಂತಹ ಶರಣು ತಂದೆ ತಾಯಿಗಳಿಗೆ ಶರಣು ಶರಣಾರ್ಥಿಗಳನ್ನು ಸಮರ್ಪಿಸುತ್ತಾ, ಶಿವಸ್ವರೂಪಿಗಳೇ, ಇವತ್ತಿನ ಬಹುತ್ ಗಯಾ ತೋಡಿ ರಹಿ ತೋಡಿ ಬಿ ಅಬ್ಜಾಯ್ ಹಾದೂರಿ ದಿವಸ ಈಗಾಗಲೇ 10 ದಿನ ಆಯಿತು, ಇನ್ನು ಕೇವಲ 12-13 ದಿನ ಆಯಿತು. ಇರಲಿ, ನಿನ್ನಿನ ದಿವಸ ಏನು ಹೇಳ್ಕೊಂಡು ಬಂದೀವಿ ಅಂತ ಕೇಳಿದ್ರೆ, ಸದ್ಗುರು ಸದ್ಗುರು ನಿಜಗುಣ ಶಿವಯೋಗಿಗಳಿಂದ ವಿರಚಿಸಲ್ಪಟ್ಟಿರತಕ್ಕಂತಹ ಆ ಯಾವ ಕೈವಲ್ಯ ಪದ್ಧತಿ ಎಂಬ ಗ್ರಂಥದಲ್ಲಿ ಶಿವಕಾರುಣ್ಯ ಸ್ಥಳದ ಒಂದು ಮೊದಲನೆಯ ಪದ್ಯವನ್ನು ಆಧಾರವಾಗಿರಿಸಿಕೊಂಡು ಶ್ರೀ ಗುರು ವಚನೋಪದೇಶವನ್ನಾಲಿಸಿದಾಗಳ್ ಅಹುದು ನರರಿಗೆ ಮುಕುತಿ, ದುರಿತ ಕರ್ಮವ ನೊಲ್ಲದಿರು ಪುಣ್ಯವನೆ ಮಾಡು, ಹರ ನಡಿ ವಿಡಿ ಶಾಂತರುಡನಾಡು, ಕರುಣವಿರಲಿ ಜೀವರುಳು ನೀತಿ ವಿಧನಾಗು, ಪೊರೆ ಪೋರ್ದ ತರಣೆಂದು ಬೆಸೆಸುವ ಅನ್ನತಕ್ಕಂತಹ ವಿಷಯವನ್ನು ಪ್ರತಿಪಾದನವನ್ನು ಮಾಡ್ತಾ ಬಂದಿದ್ದೀವಿ. ಇವತ್ತಿನ ದಿವಸ ಯಾವುದು ಅಂತ ಕೇಳಿದ್ರೆ, ಇಡೀ ಶಿವಕಾರುಣ್ಯ ಸ್ಥಳ ಮುಗಿಸ್ಬೇಕಂದ್ರೆ ಆಗಂಗಿಲ್ಲ ರೀ. ಶಾರ್ಟ್ಕಟ್ ಒಂದೊಂದು ಪದ್ಯ ಅಂದರೆ ಒಂದೊಂದು ನುಡಿಗಳನ್ನು ಬಿಡಿಸ್ಕೊಂತ ಹೋಗೋದಷ್ಟೇ. ಇವತ್ತೇನಪ್ಪ ಅಂತ ಕೇಳಿದರೆ, ನಿಂದಿಸಿ ನುಡಿಯದಿರು ಆರನ್ನು
ಅನ್ನತಕ್ಕಂಥ ವಿಷಯ. ನಿನ್ನಿನ ದಿವಸ ಏನು ಹೇಳಿಕೊಂಡು ಬಂದಿವಿ ಅಂತ ಕೇಳಿದ್ರ ಏನು ಹೇಳಿವ್ರಿ? ನಿನ್ನೆ ನೀತಿ ವಿಧನಾಗು ಹೊರೆಗೋರ್ದ ದರನೆಂದು ಬೆಸೆಸುವ ಅಂದರೆ ಸುಖಕ್ಕೆ ಕಾರಣನಾಗಿರ್ತಕ್ಕಂಥ ಶಂಭೋಲಿಂಗ ಆ ಪರಮಾತ್ಮ ಅನ್ನತಕ್ಕಂತಹ ಪರಮಾತ್ಮ ಏನು ಮಾಡ್ತಾನಪ್ಪ ಅಂತ ಕೇಳಿದ್ರ ನಾವು ನೀತಿಯಿಂದ ನಡೆದ್ರೆ, ಹಿರಿಯರು ಹಾಕಿಕೊಟ್ಟಂತಹ ದಾರಿಯಲ್ಲಿ ನಡೆದ್ರೆ ಏನು ಮಾಡ್ತಾನ ಪರಮಾತ್ಮ ಅಂತ ಕೇಳಿದ್ರೆ ನಮಗೆ ಸುಖವನ್ನು ಕೊಡ್ತಾನ. ನಮ್ಮಲ್ಲಿರ್ತಕ್ಕಂತಹ ದಾರಿದ್ರ್ಯವನ್ನು ಕಳೆದ ಐಶ್ವರ್ಯವನ್ನು ಕೊಡ್ತಾನ ಅನ್ನತಕ್ಕಂಥ ವಿಷಯವನ್ನು ನಿನ್ನೆ ಹೇಳ್ತಾ ಬಂದೀವಿ. ಇವತ್ತೇನಪ್ಪ ಅಂತ ಕೇಳಿದ್ರೆ ನಿಂದಿಸಿ ನುಡಿಯದಿರು ಆರನ್ನು, ಮನಸ್ಸಿಗೆ ಬಂದಂತೆ ನಡೆಯದಿರು ಈಹದಲ್ಲಿ, ಕುಂದು ಒಡೆಯದಿರು ಕಾಮಾದಿಗಳನ್ನು ಜಯಿಸೆಂದು ಕೈ ಹಿಡಿದು ಅನುಗ್ರಹಿಸುವ. ಇವತ್ತು ಹೇಳ್ತಕ್ಕಂಥ ವಿಷಯ ಯಾವುದು ಅಂತ ಕೇಳಿದ್ರೆ ನಿಂದಿಸಿ ನುಡಿಯದಿರು ಯಾರನ್ನು ಅಂತಂದ್ರೆ, ಹೇ ಮನುಷ್ಯನೇ, ಹೇ ಜೀವಾತ್ಮನೇ, ಪರಮಾತ್ಮ ಏನು ಹೇಳ್ತಿದ್ದಾನಂತ ಕೇಳಿದ್ರೆ ಮನುಷ್ಯನಿಗೆ ಉಪದೇಶವನ್ನು ಮಾಡ್ತಾ ಇದ್ದಾನೆ. ಹೇ ಮನುಷ್ಯನೇ, ನೀ ಏನು ಮಾಡಬೇಡ ಅಂತ ಕೇಳಿದ್ರೆ ಮಂದಿಯನ್ನ ನಿಂದೆಯನ್ನ ಮಾಡಬೇಡ. ನಿಂದ ಅಂದ್ರೆ ಏನ್ರಿ? ಮತ್ತೊಬ್ಬರನ್ನ ಆಡ್ಕೊಳ್ಳೋದು ಕಟ್ಟಿ ಕೊತ್ಕೊಂಡು, ದೊಡ್ಡವರನ್ನಾಗಲಿ ಸಣ್ಣವರನ್ನಾಗಲಿ, ಇಂದ ಪಾಪಿ ಆಗಲಿ ಇಂದ ಪುಣ್ಯವಂತನಾಗಲಿ, ಯಾರೇ ಆಗಿಲ್ರಿ ಅವರನ್ನು ಯಾರನ್ನು ನೀ ಆಡಿಕೊಳ್ಳಬೇಡ. ಅವರನ್ನು ನಿಂದೆ ಅನ್ನತಕ್ಕಂಥದ್ದು ಮಾಡಬೇಡ. ನಿಂದೆ ಮಾಡಿದರೆ ಏನಾಗ್ತದೆ ಅಂತ ಕೇಳಿದ್ರೆ ಮಹಾಪಾಪ ಬರ್ತದೆ. ಪಾಪಗಳಲ್ಲಿ ಪಾಪ ಯಾವ ಪಾಪ ದೊಡ್ಡದು ಅಂತ ಕೇಳಿದ್ರೆ ನಿಂದ ಆಡೋದ ದೊಡ್ಡ ಪಾಪ ನೋಡ್ರಿ. ನಿಂದಿಸಿದಾಗ ಬಂದಿರುವುದು ಮಹಾಪಾಪ. ನಿಂದಿಸಿದಾಗ ಬಂದಿರುವುದು ಮಹಾಪಾಪ ಅಂದ್ರೆ ಪಾಪಗಳಲ್ಲಿ ಪಾಪ ಯಾವುದು ಅಂತ ಕೇಳಿದ್ರೆ ನಿಂದೆ ನಿಂದೆ ಅನ್ನತಕ್ಕಂಥದ್ದು ಪಾಪ. ನಿಂದ ಮಾಡೋದ್ರಿಂದ ಏನಾಗ್ತದೆ ಅಂತ ಕೇಳಿದ್ರೆ ನಮಗೆ ಹಂದಿ ಜನ್ಮಕ್ಕೆ ಹೋಗ್ಬೇಕಾಗ್ತದ ನೋಡ್ರಿ. ಕೆಲವೊಬ್ರು ಅಂತಿರ್ತಾರೆ ನಾವು ಹಿಂದೆ ಮುಂದೆ ಮಾತಾಡಂಗಿಲ್ಲ, ನಾವು ಮುಂದೆ ಮಾತಾಡ್ತೀವಿ ಅಂತಾರೆ ಒಬ್ಬೊಬ್ರು. ನಾವು ಹಿಂದೆ ಯಾರನ್ನು ಮಾತಾಡಂಗಿಲ್ಲ, ಹಿಂದೆ ಯಾರಿಗೇನು ಅನ್ನಂಗಿಲ್ಲ. ನಾವು ಮಾತಾಡೋದು ಏಕ್ ಮಾರ್ ದೋಸ್ತ್ ಕೂಡ ಅಂತಾರಲ್ಲ, ನಾವು ಮುಂದೆ ಮಾತಾಡ್ತೀವ್ರಿ. ಕೆಲವೊಬ್ರು ಅಂತಿರ್ತಾರೆ ಮುಂದೆ ಯಾರು ಮಾತಾಡ್ತಾರ ಅಂದ್ರೆ ಅವ್ರು ಹಾವಾಗಿ ಬಿಡ್ತಾರೆ. ಹಾವಿನ ಎಲ್ಲಿ ಬಡಿತಾರೆ? ಸಾಯಿ ಬಡಿಬೇಕಾದ್ರೆ ತಲೆಗೆ ಬಡಿತಾರೆ. ಯಾರು ಮುಂದೆ ಅವರು ಮನಸ್ಸಿನ ನೋವಾಗಂಗ ಮನಸ್ಸಿಗೆ ಹರ್ಟ್ ಆಗುವಂಗೆ ಯಾರು ಮುಂದೆ ಮಾತಾಡ್ತಾರಲ್ಲ ಅವರು ಹಾವಾಗಿ ಬಿಡ್ತಾರೆ. ಯಾರು ಹಿಂದೆ ಮಾತಾಡ್ತಾರಲ್ಲ, ಹಿಂದೆ ಕಟ್ಟಿ ಕುತ್ಕೊಂಡು ಕಂಪನಿ ಮಾತಾಡ್ತಾರಲ್ಲ, ಅವ್ರು ಏನಾಗ್ತಾರ ಅಂತ ಕೇಳಿದ್ರ ಹಂದಾಗಿ ಬಿಡ್ತಾರಂತ ನೋಡ್ರಿ. ಹಂದಾಗಿ ಬಿಡ್ತಾರೆ ಅಂತ. ಅದಕ್ಕಾಗಿ ನಾವು ಏನು ಮಾಡಬೇಕು? ನಿಂದೆಯನ್ನ ಆಡೋದು ಬಿಟ್ಟು ಕಟ್ಟಿ ಕುತ್ಕೊಂಡು ಆಡ್ತಿರ್ತಾರೆ. ಊಟ ತಮ್ಮಣಿದು, ಕುಂದ್ರೋದು ತಮ್ಮ ಕಟ್ಟಿ, ಮಾತಾಡೋದು ಮಂದಿ ಸುದ್ದಿನ ಮಾತಾಡೋದ್ರಿ. ಆಕೆ ಅಲ್ಲಿ ಹೋದ್ದು, ಆಕೆ ಅವನು ಕೂಡ ವಾದು, ಇವ ಆಕಿನ ಕೂಡ ವಾದ. ಆಕೆ ಹಂಗೆ ಮಾಡಿದ್ಲು, ಇವ ಹಂಗೆ ಮಾಡಿದ. ಬರೀ ಇದನ್ನ ಮಾತಾಡೋದು. ಇದರ ಬದಲು ಏನಾರು ಒಂದು ಸ್ವಲ್ಪ ಆಧ್ಯಾತ್ಮಿಕ ವಿಚಾರವನ್ನು ಚರ್ಚೆ ಮಾಡಲ್ಲ. ಅದನ್ನು ಬಿಟ್ಟು ಕಡೆಗೆ ಒಂದು ನಾಮಸ್ಮರಣೆ, ಯಾವುದಾದ್ರು ಒಂದು ದೇವರ ನಾಮಸ್ಮರಣೆ ಮಾಡ್ರಿ. ನಿಮಗೆ ಇದನ್ನ ಮಾಡ್ರಿ ಅದನ್ನ ಅನ್ರಿ ಅಂತ ಹೇಳಂಗಿಲ್ಲ. ದೇವನೊಬ್ಬ, ನಾಮ ಹಲವು. ಪರಮಾತ್ಮ ಒಬ್ಬ ಅದಾನ. ಹೆಂಗ ಹೆಣ್ಣು ಮಗಳನ್ನ ಅನ್ನುವಂತ ಒಬ್ಬಕಿದಾಳ, ಗಂಡು ಮಗ ಒಬ್ಬ ಅದನ, ಅವನಿಗೆ 108 ಹೆಸರು ಅದಾವ. ಹೆಂಡತಿ ಉಪಾದಿಂದ ಗಂಡ ಅಂತ ಹೆಸರು ಬರ್ತದೆ. ಅಕ್ಕನ ಉಪಾದಿಂದ ತಮ್ಮ ಅಂತ ಹೆಸರು ಬರ್ತದೆ. ಅಕ್ಕನ ಉಪಾದಿಂದ ತಮ್ಮ, ತಮ್ಮನ ಉಪಾದಿಂದ ಅಣ್ಣ, ಮಗಳ ಉಪಾದಿಯಿಂದ ಅಪ್ಪ. ಹೌದಿಲ್ರಿ? ಅವ ಬೇರೆ ಅದನ. ಅಪ್ಪ ಒಬ್ಬ ಬೇರೆ, ಕಾಕ ಬೇರೆ, ದೊಡ್ಡಪ್ಪ ಬೇರೆ, ಅಣ್ಣ ಬೇರೆ, ತಮ್ಮ ಬೇರೆ, ಅಥವಾ ಅಕ್ಕ ಬೇರೆ, ತಂಗಿ ಬೇರೆ, ಅವು ಬೇರೆ, ಅಜ್ಜಿ ಬೇರೆ, ಆಯಿ ಬೇರೆ. ಇವ್ರೇನು ಬೇರೆ ಅದಾರೇನ್ರಿ? ಯಾರು ಇಲ್ಲ. ಒಬ್ಬರ ಒಂದ ಹೆಸರದ. ಒಬ್ಬ ಹೆಣ್ಮಗಳಿಗೆ ಇಷ್ಟೆಲ್ಲ ಉಪಾದಿಂದ ಹೆಸರು ಬಂದಾವಲ್ಲ, ಹಂಗ ಪರಮಾತ್ಮನಿಗೆ 108 ಹೆಸರದಾವ. ಸಾವಿರಾರು ಹೆಸರದಾವಲ್ಲ, ಅದನ್ನ ಅನ್ಬೇಕು ಇದನ್ನ ಅನ್ಬೇಕಂತ ಏನ್ ನೇಮಿಲ್ಲ. ನಿಮ್ಮ ಕುಲದೇವ್ರ, ನಿಮ್ಮ ಮಣಿ ದೇವರೇನ ಅದಲ್ಲ, ಅದರ ಒಂದು ನಾಮಸ್ಮರಣೆ ಮಾಡ್ರಲ್ಲ. ಮತ್ತೊಬ್ಬರ ನಿಂದೆಯನ್ನು ಆಡೋಕ್ಕಿಂತ, ಮತ್ತೊಬ್ಬರ ಚಾಡಿಯನ್ನ ಆಡೋಕ್ಕಿಂತ, ಮತ್ತೊಬ್ಬರ ನಿಂದನೆಯನ್ನ ಮಾಡೋಕ್ಕಿಂತ
ಏನು ಮಾಡ್ರಿ ಅಂತ ನಿಜ್ಕೊಂಡು ಹೇಳ್ತಾ ಇದ್ದಾರೆ ಅಂತ ಕೇಳಿದ್ರ, ನಾಮಸ್ಮರಣೆಯನ್ನ ಮಾಡ್ರಿ, ಮತ್ತೊಬ್ಬರನ್ನ ಆಡ್ಕೊಳ್ಳೋದು ಬಿಡ್ರಿ, ಬೇಡ ನಾಮಸ್ಮರಣೆ ಮಾಡುವುದು ಬೇಡ. ಈಗೇನ ಎಲ್ಲದ್ರೊಳಗೆ ಎಲ್ಲರಲ್ಲಿ ದುಷ್ಟ ಗುಣಗಳು ಇರಲ್ಲ, ಎಲ್ಲರೊಳಗೆ ಒಳ್ಳೆ ಗುಣ ಇರಂಗಿಲ್ಲ. ಬೇಕಾದಷ್ಟು ಒಬ್ಬ ದುಷ್ಟ ಅದಾನಂದ್ರೂ ಕೂಡ ಒಂದಾದ್ರೂ ಚಲೋ ಗುಣ ಸಿಗ್ತದಿಲ್ರಿ ಅವನಲ್ಲಿ, ಒಂದಾದ್ರೂ ಒಳ್ಳೆ ಗುಣ ಇರ್ತದೆ. ಅವ ಕೆಟ್ಟ ಮನುಷ್ಯ ಇರಲಿ, ಕೆಟ್ಟ ಹೆಣ್ಮಗಳಿರ್ಲಿ, ಅವನಲ್ಲಿ ಒಂದು 100 ಕೆಟ್ಟ ಗುಣ ಇದ್ರೂ ಒಂದಾದ್ರೂ ಒಳ್ಳೆ ಗುಣ ಇರ್ತದೆ. ಆ 100 ಕೆಟ್ಟ ಗುಣಗಳನ್ನ ಬಿಟ್ಟು ಆ ಒಳ್ಳೆ ಗುಣ ಒಂದಿರ್ತದಲ್ಲ, ಅದನ್ನು ಒಂದು ನೀವು ಹೊಗಳಿಲ್ಲ, ಅದರ ಬದಲು ಅದನ್ನು ಒಂದು ಹೊಗಳಿದ್ರೆ ಪುಣ್ಯ ಬರ್ತದೆ. ಅದನ್ನ ಬಿಡೋದು, ಅವ್ನು 100 ಪುಣ್ಯ ಕೆಲಸ ಮಾಡಿದ್ರು, ಅವನಲ್ಲಿ 100 ಸದ್ಗುಣಗಳಿದ್ರು, ಅದರೊಳಗೆ ಒಂದು ದುರ್ಗುಣ ಇತ್ತು ಅಂತ ಕೇಳಿದ್ರೆ ಆ ದುರ್ಗುಣವನ್ನು ನೀವು ಆಡ್ಕೊಂಡ್ರಿ ಅಂದ್ರೆ ಪಾಪ ಬರ್ತೈತೆ ಅಂತ ನೋಡಿ. ಅದಕ್ಕೆ ಅಂದಾರೆ ಮಾಡಿದವರ ಪಾಪ ಆಡಿದವರು ಬಾಯಾಗ. ಈ ಹೇಳಲಿಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಮತ್ತೊಬ್ಬರ ನಿಂದೆ ಆಡಿ ಪಾಪ ಕಟ್ಟಿಕೊಳ್ಳೋಕ್ಕಿಂತ ಏನಾದ್ರೂ ಒಂದು ನಾಮಸ್ಮರಣೆ ಮಾಡ್ಬೇಕು. ಕೈ ಒಳಗೆ ಯಾವ್ದಾದ್ರೂ ಒಂದು ಕೆಲಸ ಇರ್ತದಲ್ಲ, ಬಾಯಿಗೆ ಏನು ಕೆಲಸ ಇರ್ತೈತ್ರಿ? ಏನೂ ಇರಂಗಿಲ್ಲ, ಹೊಟ್ಟೆ ಹಸಿದಾಗ ಊಟ ಒಂದ ಮಾಡೋದು, ಹೌದಿಲ್ಲ? ಅದನ್ನು ಬಿಟ್ಟು ಏನೂ ಕೆಲಸ ಇಲ್ಲ. ಬಾಯಿಗೆ ಒಂದು ಕೆಲಸ ಹಚ್ಬೇಕಂತ್ರಿ ಸದಾವಕಾಲ. ತಾಯಂದಿರು ರೊಟ್ಟಿ ಮಾಡುವಾಗ, ಕಸ ಗುಡಿಸುವಾಗ, ಬಾಂಡೆ ತಿಕ್ಕುವಾಗ, ಪ್ರತಿಯೊಂದು ತಮ್ಮ ಮನೆ ಕೆಲಸ ಮಾಡುವಾಗ, ಪ್ರತಿಯೊಂದು ಯಾವುದೋ ಒಂದು ಕೆಲಸ ಮಾಡುವಾಗ ಈ ಯಾವುದಾದ್ರೂ ಒಂದು ನಾಮಸ್ಮರಣೆ ಅದ ಇದಂತ ನಾ ಹೇಳಂಗಿಲ್ಲ. ಯಾವುದಾದ್ರೂ ಒಂದು ನಾಮಸ್ಮರಣೆ ಮಾಡ್ಬೇಕಂತ ಇಂದ ಓಂ ನಮ ಶಿವಾಯರ ಅನ್ರಿ, ಏಕಾಕ್ಷರಿ ಮಂತ್ರವನ್ನಾದ್ರೂ ಜಪ ಮಾಡ್ರಿ, ಪಂಚಾಕ್ಷರಿ ಜಪವನ್ನಾದ್ರೂ ಜಪ ಮಾಡ್ರಿ, ಅಥವಾ ಷಡಕ್ಷರಿ ಮಂತ್ರವನ್ನಾಗ್ಲಿ ಮಾಡ್ರಿ, ಬೇಡ ನಿಮ್ಮ ಕುಲದೇವತೆಯನ್ನಾದ್ರೂ ಮಾಡ್ರಿ. ಇರ್ತಾವ ನೋಡ್ರಿ 108 ದೇವ್ರದ, ಕಲ್ಲವ, ಮಲ್ಲವ, ಕರಿಯವ್ವ, ಕಂಟ್ಯವ ಅಥವಾ ಶಿವಲಿಂಗೇಶ್ವರ, ಯಾವ್ದಾರು ಒನ್ರಿ, ಒಂದು ಬಾಯಿಯೊಳಗೆ ನಾಮಸ್ಮರಣೆ ಇರಬೇಕಂತ. ನಾಮಸ್ಮರಣೆಯನ್ನ ಮಾಡ್ಕೊಂತ ರೊಟ್ಟಿ ಮಾಡ್ರಿ, ಏನಾಗತ್ರಿ? ಅದು ಮಹಾಪ್ರಸಾದ ಆಗತ್ತೆ. ನಾಮಸ್ಮರಣೆ ಮಾಡ್ಕೊಂತ ರೊಟ್ಟಿ ಮಾಡಿದ್ರಿ ಅಂತ ಕೇಳಿದ್ರ, ಆ ರೊಟ್ಟಿ ಊಟ ಮಾಡಿದವ್ರಿಗೆ ಕೂಡ ಬೇಕಾದಷ್ಟು ಬೈಲ್ರಿ ಅವ್ರು, ಬೇಕಾದಂಗ ಬೈಯವರು ವಟ ಅನ್ನೋರು ಇರ್ತಾರೆ ಕೆಲವೊಂದು ಮನ್ಯಾಗ. ನಿಮ್ಮ ಕೈಯೊಳಗಿನ ರೊಟ್ಟಿ ನಾಮಸ್ಮರಣೆ ಮಾಡ್ಕೊಂತ ನೀವು ರೊಟ್ಟಿ ಮಾಡಿದ್ರಿ, ಅಡಿಗೆ ಮಾಡಿದ್ರಿ ಅಂದ್ರೆ ಆ ಅಡಿಗೆಯನ್ನ ಮಾಡಿರ್ತಕ್ಕಂಥ ಪ್ರಸಾದವನ್ನು ಯಾರು ಅಂತಾರಲ್ಲ ಅವರು ಬಾಯಿಯೊಳಗೆ ಸಹಜ ಅನ್ಬೇಕಾದ್ರೂ ಅಲ್ಲ, ಅನ್ಬಾರ್ದಂದ್ರೂ ನಾಮಸ್ಮರಣೆ ಬರ್ತಾವಂತ್ರ ಬಾಯಿಯೊಳಗೆ. ಅಣಬಾರ್ದಂದ್ರೂ ಕೂಡ ಅವ್ರ ಬಾಯಿಯೊಳಗೆ ನಾಮಸ್ಮರಣೆ ಬರ್ತಾವ. ನೀವು ಅಕಸ್ಮಾತ್ ರೊಟ್ಟಿ ಮಾಡ್ಕೊಂತ ಏನಾದ್ರೂ ಒಂದು ವಟ ಅಣ್ಕೊಂತ ಯಾರನ್ನಾದ್ರೂ ಬೈಕೊಂತ ಎಲ್ಲಿದ ಗಂಟು ಬಿತ್ತವ, ಇದೊಳೆ ಜೋಡಾಗೈತವ, 108 ಬೈಗಳ ಬೈಕೊಂತ ರೊಟ್ಟಿ ಮಾಡಿದ್ರಿ ಅಂತ ಕೇಳಿದ್ರೆ ತಿಂದವ್ರಿಗೆ ಸಹಿತ ಬೇಗಳು ಬರ್ತಾವತ್ರಿ ಬಾಯಿಯೊಳಗೆ. ತಿಂದವ್ರಿಗೆ ಸಹಿತ, ಯಾಕಂದ್ರ ಅನ್ನದಲ್ಲಿ ಅಂತ ಶಕ್ತಿ ಅದ್ರಿ, ಅನ್ನದಲ್ಲಿ ಅಂತ ಶಕ್ತಿ ಅದ. ನಾವು ನಾಮಸ್ಮರಣೆ ಮಾಡ್ಕೊಂಡ ಪ್ರಸಾದವನ್ನ ಅಡಿಗೆಯನ್ನ ಮಾಡಿದ್ರು ಕೂಡ ಅದು ಏನಾಗ್ತದ? ಪ್ರಸಾದ ಆಗ್ತದ. ಇಲ್ಲಾಂದ್ರೆ ಬೈಕೋವಂತ ಮಾಡಿದ್ರೆ ಏನಾಗ್ತದ? ಊಟ ಅಂತಾರ, ಮತ್ತ ಅದಕ್ಕೆ 3 ಕೂಳು ಅಂತಾರೆ. ಕೆಲವೊಂದ್ ಕಡೆ ಆಡು ಭಾಷೆ ಒಳಗೆ ಅಂತಿರ್ತಾರೆ, ಕೂಳು ತಿಂದು ಹೋಗ್ಬಾ ಅಂತಾರೆ, ಹೌದಿಲ್ಲ? ಕೂಳು ತಿಂದು ಹೋಗ್ಬಾ ಅಂತಾರೆ. ಅದ ಒಂದು ಸ್ವಲ್ಪ ಸಾಧಾರಣ ಸಂಸ್ಕಾರ ಇತ್ತು ಮನ್ಯಾಗ ಅಂದ್ರೆ ಊಟ ಮಾಡಬರ್ರಿ ಅಂತಾರೆ. ಅದ ಆಶ್ರಮದೊಳಗೆ ಇಲ್ಲಿ ಏನು ಬಂದಿರಲ್ಲ, ದೇವಸ್ಥಾನಕ್ಕೆ ಆದ್ರೂ ಈ ಬಂದಿರಲ್ಲ, ಈಗ ಪುರಾಣ ಬಿಟ್ಟು ಹೋದ ಮೇಲೆ ಏನಂತಾರೆ? ಊಟ ಮಾಡಿ ಬರಂತಾರೇನ್ರಿ, ಪ್ರಸಾದ ಮಾಡಿ ಹೋಗ್ರಿ ಅಂತಾರೆ. ಅಲ್ಲಿ ಮನೆಯಾಗ ಮಾಡಿದ್ದು ಅದ, ಇಲ್ಲಿ ಮಾಡೋದು ಅದ. ಇಲ್ಲಿ ಯಾಕೆ ಪ್ರಸಾದ ಅಂತಾರ, ಅಲ್ಲಿ ಯಾಕೆ ಊಟ ಅಂತಾರ, ಕೂಳ್ ಅಂತಾರ ಅಂತ ಕೇಳಿದ್ರೆ ಇಷ್ಟೇ ವ್ಯತ್ಯಾಸ. ಇಲ್ಲಿ ಏನಪ್ಪಾ ಅಂತ ಕೇಳಿದ್ರೆ ದೇವರ ಹೆಸರು ಮ್ಯಾಗ ನಾಮಸ್ಮರಣೆ ಮಾಡ್ಕೊಂತ ಅಡಿಗೆಯನ್ನ ತಯಾರು ಮಾಡ್ತಾರೆ. ಅದಕ್ಕೆ ಇಲ್ಲಿ ಏನಾಗ್ತದೆ? ಮಹಾಪ್ರಸಾದ, ಪ್ರಸಾದ ಮಾಡ್ರಿ ಅಂತ ಹೇಳ್ತಾರೆ. ಅದಕ್ಕೆ ಹೇಳುದು, ನಾವು ಯಾವುದೋ ಒಂದು ಕೆಲಸ ಮಾಡ್ಲಿ, ಗಂಡು ಮಕ್ಕಳಾಗಿರ್ಬೋದು ಹೆಣ್ಣು ಮಕ್ಕಳಾಗಿರ್ಬೋದು, ಬಾಯಿಯೊಳಗೆ ನಾಮಸ್ಮರಣೆ ಇರಬೇಕದು. ಅದನ್ನು ಬಿಟ್ಟು ಮಂದಿರ ಆಡ್ಕೊಂತ ಕೂತೀವಿ ಅಂತಂದ್ರೆ ಏನಾಗ್ತದ್ರಿ? ಮಹಾಪಾಪಕ್ಕೆ ಗುರಿ ಆಗ್ತೀವಿ. ಅದು ಹೆಂಗ ಅಂತ ಕೇಳಿದ್ರ, ಊರೊಳಗ ಹಂದಿದ್ರ ಊರೇನಾಗ್ತದ್ರಿ? ಸ್ವಚ್ಛ ಆಗ್ತೈತಿಲ್ರಿ? ಈಗ ಹಂದಿ ಇಲ್ಲಿ ಬಿಡ್ರಿ, ಹೋಗ್ಯಾವಿ.
ಅವಾಗಿದ್ದು ಈಗ ಒಂದೊಂದು ಕಡೆ ಅದಾವ. ಹೆಂಗ ಊರೊಳಗೆ ಹಂದಿ ಇದ್ರೆ ಕೇರಿ ಹೇಗೆ ಶುದ್ಧವ, ಹಾಗೆ ನಮ್ಮಲ್ಲಿರ್ತಕ್ಕಂಥ ಪಾಪ ಹೋಗಬೇಕಾಗಿತ್ತಂದ್ರೆ ನಿಂದೆ ಆಡಬೇಕಂತ ಕೆಲವೊಂದು ಕಡೆ ಶರಣರು ಸಂತರು ಹೇಳ್ತಾ ಇದ್ದಾರೆ. ಸಂತರು ಅಂದ್ರೆ ನಿಂದಕರ ಇರ್ತಕ್ಕಂಥವ್ರು ಮುಂದೆ ನಾವು ಜೀವನ ಮಾಡ್ಬೇಕಂತ ನಮ್ಮಲ್ಲಿರ್ತಕ್ಕಂಥ ಪಾಪ ಹೋಗ್ತದ ನೋಡ್ರಿ. ಅದು ಹೆಂಗ ಅಂತ ಕೇಳಿದ್ರ, ಒಂದು ಹಿಂಗ ಶ್ರಾವಣದೊಳಗ ಒಬ್ಬ ಮಹಾತ್ಮ ಪುರಾಣ ಹೇಳಕ್ ಬಂದಿದ್ರಿ. ಪುರಾಣ ಹೇಳಕ್ ಬಂದಾಗ ಒಬ್ಬ ತಾಯಿ ಏನು ಮಾಡ್ತಿದ್ದ ಅಂತ ಕೇಳಿದ್ರೆ, ಪ್ರತಿನಿತ್ಯ ಆ ಮಹಾತ್ಮನಿಗೆ ಊಟವನ್ನ ಮಾಡಿಕೊಂಡು ಪ್ರಸಾದವನ್ನ ಮಾಡಿಸಲಿಕ್ಕೆ ಬರ್ತಿದ್ಲು ಒಬ್ಬ ತಾಯಿ. ಬರುವಂತ ಸಂದರ್ಭದೊಳಗೆ ಹಿಂಗ ಪ್ರತಿನಿತ್ಯ ನಡೆದಿತ್ತಲ್ಲ, ಆ ಮಹಾತ್ಮನಿಗೆ ಪ್ರತಿನಿತ್ಯ ಊಟವನ್ನ ತಂದು ಕೊಡ್ತಿದ್ಲ ಆ ತಾಯಿ. ಹಿಂಗ ಒಂದ್ ದಿನ ಏನಾಗಿತ್ತು ಅಂತ ಕೇಳಿದ್ರೆ ಭಾಳ ಹೊತ್ತಾಯ್ತ್ರಿ. 1 ಗಂಟೆಗೆ ಊಟ ಮಾಡ್ತಿದ್ದ ಮಹಾತ್ಮ ಏನೋ ಮನೆಯೊಳಗ ಅಣಾಚಾತುರ್ಯವಾಗಿ ಯಾವುದೋ ಒಂದು ಕೆಲಸದ ನಿಮಿತ್ತವಾಗಿ ಲೇಟ್ ಆಯ್ತ್ರಿ. ಲೇಟ್ ಆಗೋಣ ತಾಯಿ ಏನ್ ಮಾಡಿದ್ದ ಅಂತ ಕೇಳಿದ್ರೆ, ಅವಸರ ಮಾಡ್ಕೊಂಡು ಬುಟ್ಟಿ ಒಳಗೆ ಏನೇನ್ ಮಾಡ್ಯಾರಲ್ಲ ಒಂದು ದೊಡ್ಡ ಬುಟ್ಟ್ಯಾಗ ಇಟ್ಕೊಂಡ್ರಿ. ಇಟ್ಕೊಂಡು ಮ್ಯಾಗ ಒಂದು ಅರಿವಿ ಹೊಚ್ಚಿದ್ಲು, ದೊಡ್ಡದೊಂದು ಅರಿವಿ ಹೊಚ್ಚಿದ್ಲು, ತಲೆ ಮ್ಯಾಗ ಇಟ್ಕೊಂಡು ಬರಾಕತ್ತಿದ್ದೆ. ಊಟಿ ಕಡ್ಡಿ ತೆಗಿರಬೇಕು, ಗಾಡಿ ಕಂಡ್ರ ತಲೆ ಮ್ಯಾಗ ಇಟ್ಕೊಂಡು ಬರಾಕತ್ತಿದ್ದಲ್ಲ. ಅವಾಗ ಏನಾಗಿತ್ತು ಅಂತ ಕೇಳಿದ್ರ, ಗಾಳಿಗೆ ಏನಾಗಿತ್ರಿ, ಬುಟ್ಟಿ ಮ್ಯಾಗಿನ ಅರಿವಿ ಹಾರಿ ಹೋಗಿ ಬಿಡ್ತ್ರಿ. ಬುಟ್ಟಿ ಮ್ಯಾಗ ಏನು ಹಚ್ಕೊಂಡಿದ್ಲಲ್ಲ, ಮಹಾತ್ಮರಿಗೆ ಪ್ರಸಾದ ಮಾಡಿಸ್ಬೇಕಂತೇಳಿ ಆ ಬುಟ್ಟಿ ಮ್ಯಾಗಿನ ವಸ್ತ್ರ ಹಾರಿ ಹೋಗಿ ಬಿಡ್ತು. ಆಕಿಗೆ ಗೊತ್ತಿಲ್ಲ. ಅವಸರ ಮಾಡಿ ಬರಾಕತ್ತೇಳ್ರಿ, ನಮ್ಮ ಅಪ್ಪಗೆ ಊಟ ಮಾಡಿಸ್ಬೇಕು, ನಮ್ಮ ಅಜ್ಜವ್ರಿಗೆ ಹೊತ್ತಾತೇನೋ ಹೊಟ್ಟೆ ಹಸಿದೇನೋ ಅಂತ ಅಕ್ಕಿ ಭಾವನೆ. ಮ್ಯಾಗ ಹಾರಿ ಹೋಗೈತೆ ಅನ್ನೋದು ಗೊತ್ತಿಲ್ಲ. ಅದೇ ಒಂದು ಸಂದರ್ಭದೊಳಗೆ ಹದ್ದು ಏನು ಮಾಡ್ತಿತ್ರಿ, ಹಾವನ್ನ ತನ್ನ ಹೊಟ್ಟೆ ಪಾಡಿಗಾಗಿ ಅದಕ್ಕೆ ಏನ್ ಮಾಡ್ಯದ, ಹೊಟ್ಟೆಸ್ತದ ಹದ್ದಿಗೆ. ಅದು ತನ್ನ ಆಹಾರಕ್ಕಾಗಿ ಒಂದು ದೊಡ್ಡದಾಗಿರ್ತಕ್ಕಂಥ ಸರ್ಪನ್ನ ಹಿಡ್ಕೊಂಡು ಹಾರಿ ಹೊಂಟಿತ್ರಿ. ಹದ್ದ ಹಾರು ಹೊಂಟಿತ್ತಲ್ಲ, ಅವಾಗ ಇದು ಹಾವು ಏನು ಮಾಡ್ತಂತ, ತನ್ನ ಸ್ವಂತಕ್ಕಾಗಿ ತನ್ನ ಪ್ರಾಣವನ್ನು ಉಳಿಸ್ಕೋದಕ್ಕಾಗಿ ಬಾಯಿಲೆ ವಿಷ ಕಾರ್ತದೆ. ವಿಷ ಕಾರ್ತಿ ಆ ವಿಷ ಎಲ್ಲಿ ಬಿತ್ತು ಅಂತ ಕೇಳಿದ್ರೆ, ಈ ತಾಯಿಯನ್ನು ಹೊತ್ಕೊಂಡು ಬರಾಕತ್ತಿದ್ದಲ್ಲ ಮಹಾತ್ಮರಿಗೆ ಪ್ರಸಾದ ಮಾಡಿಸ್ಬೇಕಂತೇಳಿ, ಆ ಪ್ರಸಾದದ ಬುಟ್ಟಿ ಒಳಗೆ ಬಿತ್ರಿ. ಆ ತಾಯಿಗೆ ಗೊತ್ತಿಲ್ಲ. ಅದು ಅಕಸ್ಮಾತ್ ತನ್ನ ಆಹಾರಕ್ಕಾಗಿ ಹದ್ದು ತಗೊಂಡದ, ತನ್ನ ಪ್ರಾಣವನ್ನ ಕಳ್ಕೊಳ್ಳೋದಕ್ಕಾಗಿ ತನ್ನ ಸಂತಕ್ಕಾಗಿ ಏನು ಮಾಡ್ಯದ, ಹಾವು ಹಲ್ಲಿನಿಂದ ವಿಷ ಬಿಟ್ಟದ. ಆ ವಿಷ ಎಲ್ಲಿ ಬಿದ್ದೈತೆ ಅಂತ ಕೇಳಿದ್ರೆ, ಆ ತಾಯಿ ತಂದಿರ್ತಕ್ಕಂಥ ಪ್ರಸಾದದೊಳಗೆ ಬಿತ್ರಿ. ಆಗ ಆ ತಾಯಿಗೇನು ಗೊತ್ತಿಲ್ಲ. ಬಂದು ಆಶ್ರಮಕ್ಕೆ ಮಹಾತ್ಮರಿಗೆ ಊಟ ಮಾಡಿಸಿದ್ಲು. ತಾಸು 2 ತಾಸಾಗಣ ಮಹಾತ್ಮ ಹೆಂಗೋ ಮಾಡಕತ್ತಿದ. ವಿಷ ಅನ್ನತಕ್ಕಂಥದ್ದು ಏರಿ ಬಿಡ್ತಿ. ವಿಷ ಊಟ ಮಾಡಿ ಆ ಮಹಾತ್ಮನ ಪ್ರಾಣ ಹೊರಟು ಹೋಯ್ತು. ಮಹಾತ್ಮನ ಪ್ರಾಣ ಹೊರಟು ಹೋಯ್ತಲ್ಲ, ಅವಾಗ ಚಾಲು ಆಯ್ತು. ಏನಂತ್ರಿ, ಅಲ್ಲ ಇನ್ನ ಚಲೋ ಇದ್ರು, ಏನೂ ಜಡ್ಡಿಲ್ಲ ಜಾಪತ್ರಿಲ್ಲ, ಅವ್ರಿಗೇನೋ ಆರಾಮನೇ ಇದ್ರು, ಏನಾಯ್ತು, ಇಲ್ಲ ಒಬ್ಬಕ್ಕೆ ತಾಯಿ ಪ್ರಸಾದ ತರ್ತಿದ್ದು ತಿನ್ನ, ಆಕೆ ಏನೋ ಮಾಡ್ಕೊಂಡು ಬಂದಾಳು ಊಟದೊಳಗೆ, ಆಕೆ ಮಹಾತ್ಮರನ್ನ ಕೊಂದಾಳಂತ ಇಡೀ ಊರೆಲ್ಲ ಅನ್ನಕೈತ್ರಿ. ಇಡೀ ಊರೆಲ್ಲ ಚಾಲೂ ಮಾಡಿತ್ತು. ಅವಾಗ ಎಲ್ಲಿ ನಡೀತು ಅಂತ ಕೇಳಿದ್ರೆ, ಸ್ವರ್ಗದೊಳಗೆ ಡಿಸ್ಕಸ್ ಆಯ್ತಂತ್ರಿ. ಸ್ವರ್ಗದೊಳಗೆ ಬಂದ ಡಿಸ್ಕಸ್ ಆಯ್ತು, ಈ ಯಾರಿಗೆ ಕೊಡಬೇಕಿದನು, ಮಹಾತ್ಮರ ಪ್ರಾಣ ಹೋಗ್ಯದ, ಇದು ಯಾರಿಗೆ ಸರ್ಟಿಫಿಕೇಟ್ ಕೊಡಬೇಕು ಅಂತ ಕೇಳಿದ್ರೆ ಅಲ್ಲಿ ಡಿಸ್ಕಸ್ ನಡೀತಂತ್ರಿ. ಚಿತ್ರಗುಪ್ತರ ಅಂತ ಇರ್ತಾರ, ಚಿತ್ರಗುಪ್ತರ ಅಂತ ಇರ್ತಾರಲ್ಲ. ಚಿತ್ರ ಅಂತಂದ್ರೆ ಹೊಡೆಯೋದು ಬಡಿಯೋದು ಬೈಯೋದು ಏನು ಮಾಡ್ತಾರಲ್ಲ, ಅದ್ರ ಬರೆಯೋರು ಅವರು. ಚಿತ್ರ ಅಂದ್ರೆ ಗುಪ್ತರು ಅಂತ ಕೇಳಿದ್ರೆ, ಮನುಷ್ಯನೊಳಗ ನಾವು ಹಾಡಾಗಿ ಹೋಗ್ಲಿ ಏನೇನು ಬೈತಾರ ನೋಡ್ರಿ, ಮನುಷ್ಯನಾಗ ಅನ್ನೋದು ಹೊರಗೆ ಗೊತ್ತಾಗಂಗಿಲ್ಲ. ಅದನ್ನ ಗುಪ್ತರು ಬರ್ಕೋತಾರ. ಅಲ್ಲಿ ಚಿತ್ರಗುಪ್ತರು ಲೆಕ್ಕಾಚಾರ ಹಾಕತ್ತಿದ್ರಂತ. ಯಾರಿಗೆ ಕೊಡ್ಬೇಕ್ರಿ ಇದನ್ನ, ಆ ತಾಯಿಗೆ ಕೊಡ್ಬೇಕಂತೀಯ, ಶಾಪವನ್ನ ಕೊಡ್ಬೇಕಂತೀಯ, ನರಕವನ್ನ ಕೊಡ್ಬೇಕಂತೀಯ, ತಾಯಿ ಗೊತ್ತಿಲ್ಲ. ಅಥವಾ ಕೆಲವೊಬ್ರು ಅದ್ರ
ಟಾಸ್ಕ್ ನಡೆದಿತ್ತಲ್ಲ ಮೇಲೆ ಸ್ವರ್ಗದಲ್ಲಿ, ಅವಾಗ ಕೆಲವೊಬ್ರಂದ್ರು ಹಾವಿಗೆ ಕೊಡಬೇಕು ಶಿಕ್ಷೆ, ಹಾವಿನ ನರಕಕ್ಕೆ ಒಗಿಬೇಕು, ಇನ್ನೂ ಒಂದು ಹೀನವಾಗಿರ್ತಕ್ಕಂಥ ಪ್ರಾಣಿ ನರಕಕ್ಕೆ ಒಗಿಬೇಕಂತ ಹಾವಿಗನ್ನ ಕತ್ತಿದ್ರು. ಕೆಲವೊಬ್ಬರನ್ನ ಕತ್ತಿದ್ರಲ್ಲ ಹಾವಿಂದ ತಪ್ಪಲ್ಲ, ಹದ್ದಿಂದ ತಪ್ಪದ, ಹದ್ದಿಗೆ ಶಿಕ್ಷಾ ಕೊಡಬೇಕಂತ ಕೆಲವೊಬ್ಬರನ್ನ ಕತ್ತಿದ್ರು. ನಡೀತ್ರಿ ಡಿಸ್ಕಸ್. ಒಂದಿನ ಹೋಯ್ತು, 2 ದಿನ ಹೋಯ್ತು, ಅವಾಗ ಯಾವುದೂ ಬಗೆಹರಲಿಲ್ಲ. ಅದ್ರಾಗ ಒಬ್ಬ ಮುಖ್ಯಸ್ಥ ಬಂದು ಹೇಳ್ತಾನಂತ, ಹದ್ದಿಂದೂ ತಪ್ಪಲ್ಲ. ಹದ್ದು ಏನು ಮಾಡಿದ್ರಿ ಅದಕ್ಕೆ ಗೊತ್ತೈತ್ರಿ? ಅದು ತನ್ನ ಹೊಟ್ಟೆ ಪಾಡಿಗಾಗಿ ಏನು ಮಾಡ್ಯದ, ಹಾವನ್ನು ತಗೊಂಡು ಹೊಂಟದ ತನ್ನ ಆಹಾರಕ್ಕಾಗಿ. ಹಾವು ಏನು ಮಾಡ್ಯದ ಅಂತ ಕೇಳಿದ್ರೆ, ತನ್ನ ಒಂದು ಸಂಕಟಕ್ಕಾಗಿ ತನ್ನ ತ್ರಾಸನ್ನ ಏನು ಮಾಡಕತ್ತಿ ಹೆಂಗಾರ ತಪ್ಪಿಸ್ಕೊಳ್ಬೇಕಂತ ಅದು ಏನು ಮಾಡ್ಯದ, ತನ್ನ ಸಂಕಟವನ್ನು ಸಹಿಸಲಾರದೆ, ತ್ರಾಸವನ್ನು ಸಹಿಸಲಾರದೆ ಅದು ವಿಷಾಕಾರಿತದೆ. ಇಲ್ಲಿ ಊರೊಳಗೆ ಏನು ಚಾಲು ಆಗಿತ್ತು ಅಂತ ಕೇಳಿದ್ರೆ, ಭೂಲೋಕದೊಳಗೆ ಯಾರಿಗೂ ಬೇಡ, ಆ ಮುದುಕಿಗೆ ಕೊಡಬೇಕು, ಆಕೆ ಸಾಯಿ ಹೊಡೆದಾಳ ಮಹಾತ್ಮನ, ಆಕಿನಿಂದ ನಾ ಮಹಾತ್ಮ ಸತ್ತಾನ, ಭಾಳ ಚಂದ ಪುರಾಣ ಹೇಳ್ತಿದ್ದ, ಆಕೆ ಸಾಯಿ ಹೊಡೆದಾಳ, ಆಕೆಗೆ ಶಿಕ್ಷೆ ಕೊಡಬೇಕಂತ ಚಾಲು ಆಗಿತ್ರಿ. ಅಲ್ಲಿ ಮ್ಯಾಲೆ ಡಿಸ್ಕಸ್ ಮಾಡಿದ್ರಂತ, ಹಾವಿಂದು ತಪ್ಪಲ್ಲಿ ನಿಮ್ಮನ್ನ ಕೇಳ್ತೀನಿ, ಯಾರಿಗೆ ಕೊಡ್ಬೇಕ್ರಿ? ಏನು ಹಾವಿಗೆ ಶಿಕ್ಷೆ ಕೊಡಬೇಕು, ಏನು ಹದ್ದಿಗೆ ಶಿಕ್ಷೆ ಕೊಡಬೇಕು, ಅಥವಾ ಆ ಮುದುಕಿಗೆ ಶಿಕ್ಷೆ ಕೊಡಬೇಕು? ಯಾರಿಗೆ ಕೊಡಬೇಕು? ಅಲ್ಲಿ ಮೇಲೆ ಡಿಸ್ಕಸ್ ಆಯ್ತಂತ, ಹಾವಿಗೆ ಕೊಡೋ ಹಂಗಿಲ್ಲ, ಹಾವಿಂದು ತಪ್ಪಿಲ್ಲ, ತನ್ನ ಪ್ರಾಣ ಸಂಕಟಕ್ಕಾಗಿ ತನ್ನ ಪ್ರಾಣವನ್ನು ಉಳಿಸ್ಕೋದಕ್ಕಾಗಿ ವಿಷವನ್ನ ಕಾರ್ಯದ ವಿನ ಅದಕ್ಕೂ ಕೊಡೋ ಹಂಗಿಲ್ಲ, ಹದ್ದಿಗೆ ಕೊಡೋ ಹಂಗಿಲ್ಲ, ಅದು ತನ್ನ ಆಹಾರ ವಿಹಾರಕ್ಕಾಗಿ ತನ್ನ ಹೊಟ್ಟೆ ಪಾಡಿಗಾಗಿ ಅದು ಏನು ಮಾಡಿದ ತಗೊಂಡು ಹೋಗ್ಯದ, ಅದಕ್ಕೂ ಶಿಕ್ಷೆ ಇಲ್ಲ. ಆ ತಾಯಿಗೂ ತಪ್ಪಿಲ್ಲ, ತಾಯಿಗೆ ಗೊತ್ತಿಲ್ಲ, ಆಕೆ ಮಹಾತ್ಮನ ಪ್ರೀತಿಯಿಂದ ಉಣಿಸಬೇಕಂತೇಳಿ ಪ್ರತಿನಿತ್ಯ ಪ್ರಸಾದವನ್ನು ತಗೊಂಡು ಹೋಗಿದ್ಲು, ಪ್ರತಿನಿತ್ಯ ಪ್ರಸಾದವನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಉಣಿಸ್ತಿದ್ಲು. ಆಕಿದು ಕೂಡ ವಿಷ ಹಾಕಬೇಕಂತ ಮನಸ್ಸಾರಿ ಹಾಕಿಲ್ಲ. ಇದು ಯಾರಿಗೆ ಮುಟ್ಲಿ ಅಂತ ಕೇಳಿದ್ರೆ, ಯಾರು ನಿಂದೆ ಆಡ್ಯಾರಲ್ಲ, ಯಾರು ನಿಂದೆಯನ್ನ ಆಡ್ಯಾರಲ್ಲ, ಹಾವಿಗೆ ಹಾಕ್ರಿ, ಈ ಹದ್ದಿಗೆ ಶಿಕ್ಷೆ ಕೊಡ್ರಿ, ಆ ತಾಯಿಗೆ ಶಿಕ್ಷೆ ಕೊಡ್ರಿ ಅಂತ ಯಾರು ಮಾತಾಡಲ್ಲ, ಅವ್ರ ನರಕಕ್ಕೆ ಒಯ್ಯಿರಿ ಅಂತ ಹೇಳಿದ್ರಂತ ನೋಡ್ರಿ. ಹೇಳಲಿಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ನಿಂದೆ ಅನ್ನತಕ್ಕಂಥದ್ದು ಹೆಂಗೈತಿ, ನಿಂದೆ ಅನ್ನತಕ್ಕಂಥದ್ದು ಮಾಡೋದ್ರಿಂದ ಏನಾಗ್ತದ ಅಂತ ಕೇಳಿದ್ರೆ, ಮಹಾ ಪಾಪನ ಬರ್ತದ ವಿನಃ ಪುಣ್ಯ ಅನ್ನತಕ್ಕಂಥದ್ದು ಬರಂಗಿಲ್ಲ. ಇನ್ನೊಂದು ಕಡೆ ಹೇಳ್ತಾರೆ, ನಿಂದೆ ಅನ್ನತಕ್ಕಂಥದ್ದು ದುರಿತದೋಳು ಅಧಿಕವಾಗುವುದು ನಿಂದೆ. ದುರಿತದೋಳು ಅಧಿಕ ಅಂದ್ರೆ ಹೆಚ್ಚಿಂದ, ದುರಿತ ಅಂದ್ರೆ ಕೆಟ್ಟದಕ್ಕಿಂತ ಕೆಟ್ಟ್ರಿ, ದೊಡ್ಡದಕ್ಕಿಂತ ದೊಡ್ಡದು ಯಾವುದು ಅಂತ ಕೇಳಿದ್ರೆ ದುರಿತದೋಳು ಅಧಿಕವಾಗುವುದು ನಿಂದೆ ಅಂತ ಹೇಳ್ತಾ ಇದ್ದಾರಲ್ಲ. ಅಂತ ಮತ್ತೆ ಇನ್ನೊಂದು ಕಡೆ ಹೇಳ್ತಾ ಇದ್ದಾರೆ, ನಿಂದೆಯನ್ನು ನಮ್ಮಲ್ಲಿರ್ತಕ್ಕಂಥ ಪಾಪ ಅನ್ನತಕ್ಕಂಥದ್ದು ಹೋಗಬೇಕಾಗಿತ್ತು ಅಂತಂದ್ರೆ ನಾವೇನು ಮಾಡ್ಬೇಕಂತ, ನಿಂದಕರ ಓಣಿ ಒಳಗೆ ಮಣಿ ಕಟ್ಕೊಂಡು ಜೀವನ ಮಾಡ್ಬೇಕಂತ್ರಿ. ಯಾಕಲ್ಲಿ ಇರಬೇಕು ಅಂತ ಕೇಳಿದ್ರೆ, ನಾವು ಮಾಡಿದ್ದ ಪಾಪವನ್ನು ಅವ್ರು ಏನು ಮಾಡ್ತಾರೆ, ನಾಲ್ಗಿಯಿಂದ ತೆಗಿತಾರೆ ಅಂತ. ಅವರು ಶ್ರೇಷ್ಠ ಅಂತಾರೆ ನೋಡ್ರಿ ನಿಂದಕರು. ಹೆಂಗ ಶ್ರೇಷ್ಠಪ್ಪ ಅಂತ ಕೇಳಿದ್ರೆ, ಹೆತ್ತ ತಾಯಿಗಿಂತಲೂ ಸದ್ಗುರುವಿನಕ್ಕಿಂತಲೂ ಶ್ರೇಷ್ಠ ಅಂತ ನಿಂದಕರು. ಅದ ಇನ್ನೊಂದು ಗ್ರಂಥದೊಳಗೆ ಹೇಳ್ತಾರೆ ನಿಜಗೊಂಡ್ರು. ಹೆತ್ತ ತಾಯಿಗಿಂತಲೂ ಗುರುವಿನಕ್ಕಿಂತಲೂ ನಿಂದಕರು ಶ್ರೇಷ್ಠ ಅಂತ. ಅವರು ಮನೆ ಮುಂದೆ ಮನೆ ಕಟ್ಟಿ ಜೀವನ ಮಾಡ್ಬೇಕಂತ ನೋಡ್ರಿ. ಯಾಕೆ ಅಂತ ಕೇಳಿದ್ರೆ, ಹೆತ್ತ ತಾಯಿಗಿಂತಲೂ ಗುರುವಿನಕ್ಕಿಂತಲೂ ಯಾಕೆ ಶ್ರೇಷ್ಠ ಅಂತ ಕೇಳಿದ್ರೆ, ತಾಯಿ ಏನು ಮಾಡ್ತಾಳ್ರಿ, ತನ್ನ ಮಗು ಹೊಲಸು ಮಾಡ್ತಂತಂದ್ರೆ ಡೈರೆಕ್ಟ್ ಹೋಗಿ ಕೈಲಿ ಹಿಡಿತಾಳೇನ್ರಿ? ಹಿಡಿಯಂಗಿಲ್ಲ. ಎಡಗೈಲಿ ಮೂಗು ಮುಚ್ಕೊಂಡು ಒಂದು ಹೆಂಡಿ ತಗೊಂಡ, ಅಥವಾ ಈಗೆಲ್ಲ ಹೆಂಡಿಲಿ ಬಿಡ್ರಿ, ಅದೇನೇ ಟಿಶ್ಯೂ ಪೇಪರು ಅದು ಇದು ಬಂದವ ಸಲಕರಣೆ, ಒಂದು ಕಾಗದ ತಗೊಂಡು ಎಡಗೈಲಿ ಮೂಗು ಮುಚ್ಕೊಂಡು ಏನು ಮಾಡ್ತಾಳ ತಾಯಿ, ದೂರ್ಲೆ ಹಿಡ್ಕೊಂಡು ಎಡಗೈಲಿ ಏನು ಮಾಡ್ತಾಳ, ಬಲಗೈಲಿ ಹಿಡಿದು ಅದನ್ನ ಸ್ವಚ್ಛಾಗಿ ಬೆಳೆದು ತೊಳಿತಾಳ ತಾಯಿ. ಹೌದಿಲ್ರಿ? ಹಂಗ ತಾಯಿಗಿಂತಲೂ ನಿಂದಕರು ಶ್ರೇಷ್ಠ. ಮತ್ತು ಗುರುವಿನಕ್ಕಿಂತಲೂ ಹೆಂಗೆ ಶ್ರೇಷ್ಠ ಅಂತ ಕೇಳಿದ್ರೆ, ಗುರು ಏನು ಮಾಡ್ತಾನ್ರಿ,
ಒಂದು ಉಪದೇಶ ಕೊಡಬೇಕಾಗಿತ್ತಂದ್ರೆ, ಒಬ್ಬ ಶಿಷ್ಯನನ್ನು ಉದ್ಧಾರ ಮಾಡಬೇಕಾಗಿತ್ತಂದ್ರೆ, ಶಿಷ್ಯನಲ್ಲಿರ್ತಕ್ಕಂಥ ಅಜ್ಞಾನ ಅನ್ನತಕ್ಕಂಥ ಬೆಳಕನ್ನು ಹೋಗಬೇಕು ಅಂದರೆ ಅಜ್ಞಾನ ಅನ್ನತಕ್ಕಂಥದ್ದು ತೊಲಗಿಸಿ ಜ್ಞಾನ ಅನ್ನತಕ್ಕಂಥ ಬೆಳಕನ್ನು ಕೊಡಬೇಕಾಗಿತ್ತಂದ್ರೆ ಗುರು ಏನು ಮಾಡ್ತಾನ್ರಿ? ವಾರ ನೋಡಿ, ತಿಥಿ ನೋಡಿ, ನಕ್ಷತ್ರ ನೋಡಿ, ಹುಣ್ಣಿಮೆ ನೋಡಿ, ಅಮಾವಾಸ್ಯೆ ನೋಡಿ, ಒಂದು ಚಲೋ ದಿವಸ ನೋಡಿ, ಅದಕ್ಕೇನು ಪಂಚಕ್ಕಿರಬಾರ್ದು ಕಂಟಕ್ಕಿರಬಾರ್ದು ಅಂತ ಒಂದು ದಿವಸ ನೋಡಿ ಒಬ್ಬ ಶಿಷ್ಯನಿಗೆ ಉಪದೇಶ ಕೊಟ್ಟು ಉದ್ಧಾರ ಮಾಡ್ತಾನೆ. ಹೌದಿಲ್ರಿ? ವಾರ ನೋಡ್ತಾನೆ, ನಕ್ಷತ್ರ ನೋಡ್ತಾನೆ, ತಿಥಿ ನೋಡ್ತಾನೆ, ಪಂಚಕ ಎಲ್ಲವನ್ನ ನೋಡಿ ಎಲ್ಲಿ ಯಾವತ್ತು ಒಳ್ಳೆ ದಿನ ಆಯ್ತ, ಯಾವ ಟೈಮ್ಗೆ ಯಾವ ಗಳಿಗೆ ಅದ, ಏನು ರಾಹು ಕಾಲ ಐತೋ, ಗುಳಿಗೆ ಕಾಲ ಐತೋ, ಏನು ಯಮಗಂಡ ಕಾಲ ಐತೋ ನೋಡಿ ಒಳ್ಳೆ ಒಂದು ಸಮಯವನ್ನ ನೋಡಿ ಗುರು ಏನ್ ಮಾಡ್ತಾನ ಅಂತ ಕೇಳಿದ್ರೆ ಉಪದೇಶವನ್ನ ಕೊಟ್ಟು ಶಿಷ್ಯನನ್ನ ಉದ್ಧಾರ ಮಾಡ್ತಾನಲ್ಲ. ಹಂಗ ಇಲ್ಲಿ ಏನಪ್ಪಾ ಅಂತ ಕೇಳಿದ್ರ ಗುರುವಿನಕ್ಕಿಂತಲೂ ಹೆತ್ತ ತಂದೆ ತಾಯಿಗಿಂತಲೂ ನಿಂದಕ್ರು ಏನ್ ಮಾಡ್ತಾರ್ರಿ? ವಾರ ನೋಡ್ತಾರೇನ್ರಿ? ಅವ್ರ ಏನ್ ತಿಥಿ ನೋಡ್ತಾರ? ವಾರ ನೋಡಂಗಿಲ್ಲ, ತಿಥಿ ನೋಡಂಗಿಲ್ಲ, ಅಮಾವಾಸ್ಯೆ ಹುಣ್ಣಿಮೆ ನೋಡಂಗಿಲ್ಲ, ಯಾವ ರಾಹು ಯಮಗಂಡ ಗುಳಿಗೆ ಕಾಲ ನೋಡಂಗಿಲ್ಲ. ಹೆಂಗ್ ಮಾಡ್ತಾರೆ ಅಂತ ಕೇಳಿದ್ರೆ ಪ್ರತಿನಿತ್ಯ, ಪ್ರತಿ ನಿಮಿಷ, ಪ್ರತಿ ಗಳಿಗೆನೂ ಕೂಡ ತಮ್ಮ ನಾಲಿಗೆಯಿಂದ ನಮ್ಮ ಪಾಪವನ್ನು ಕಳಿತಾರಂತ ನೋಡ್ರಿ. ಅವರು ತಮ್ಮ ನಾಲಿಗೆಯಿಂದ ಕಳಿತಾರಂತ. ಅದಕ್ಕಾಗಿ ನಿಂದಕರ ಓಣಿಯೊಳಗ ಮನಿ ಕಟ್ಟಿ ಜೀವನ ಮಾಡ್ಬೇಕಂತ. ನಿಂದಕರ ಓಣಿ ಒಳಗೆ ಕಟ್ಟಿದ್ರೆ ಏನಾಗ್ತದ? ನಾವು ಮಾಡಿರ್ತಕ್ಕಂಥ ಪಾಪ ಹೋಗಿ ನಾವು ನಿರ್ಮಲ ಆಗ್ತೀವಂತ. ಅದೇ ಒಂದು ಸಂದರ್ಭದೊಳಗೆ ಒಬ್ಬ ರಾಜ ಇದ್ದಾರೆ. ಒಂದರಷ್ಟ ಅಂತ ಒಬ್ಬ ರಾಜ ಇದ್ದ. ಆಗರ್ಭ ಶ್ರೀಮಂತ ಇದ್ರಿ ಅವ. ಆಗರ್ಭ ಶ್ರೀಮಂತ, ಅಷ್ಟಿಷ್ಟ ಶ್ರೀಮಂತ ಅಲ್ಲ. ಮಣಿ ಮುಂದೆ ಆಣಿ ವಂತಿ ಕಟ್ಟಿದ್ದ. ಅಷ್ಟೊಂದು ಶ್ರೀಮಂತ ಇದ್ದ. ಅದ ಶ್ರೀಮಂತನ ಮಣಿ ಮಗಲ ಮುಂದೆ ಒಬ್ಬ ಸಾಧು ಮಹಾತ್ಮ ಎಲ್ಲಾ ಕಡೆ ತಿರುಗಾಡಿದ. ಯಾರು ಒಂದು ತುತ್ತು ರೊಟ್ಟಿ ಕೊಟ್ಟಿದ್ದಿಲ್ರಿ. ಯಾರು ಒಂದು ತುಟ್ಟು ರೊಟ್ಟಿ ಕೊಟ್ಟಿದ್ದಿಲ್ಲ. ಏನೋ ದೊಡ್ಡ ಮಣಿ ಐತಿ, ಸಾವುಕಾರ ಕಾಂತಾನ, ಇವನ್ ಮನೆಗೆ ಹೋದ್ರ ಏನೋ ಒಂದು ತುತ್ತು ಪ್ರಸಾದ ಸಿಗಬಹುದು ಅಂತ ಹೇಳಿ ಹೋಗಿ ಭವತಿ ಭಿಕ್ಷಾಂದೇಹಿ ಅಂತ ಕೇಳಿದ. ಭವತಿ ಭಿಕ್ಷಾಂದೇಹಿ ಅಂತ ಕೇಳಿದಾಗ ಆ ರಾಜ ಏನ್ ಮಾಡಿದ? ನಮ್ಮ ಮಣಿ ಒಳಗೆ ಏನೂ ಇಲ್ಲ, ಹೋಗು ಮುಂದಿನ ಮನೆಗೆ ಹೋಗು ಅಂದ. ಮಣಿ ಆದ್ರ ದೊಡ್ಡದದ, ಮಣಿ ನೋಡ ದೊಡ್ಡದು, ಮನಸ್ಸು ನೋಡ ಸಣ್ಣದು. ಮಣಿ ಸಣ್ಣದಿದ್ರು ಮನಸ್ಸು ದಾಡದಿರ್ಬೇಕಂತ್ರಿ. ಮನೆ ನೋಡ ಚಿಕ್ಕದು, ಮನ ನೋಡ ಗಣ ಸಂಪನ್ನರು ಹೇಳ್ತಾರಲ್ಲ ಮಹಾತ್ಮರು. ಮನಸ್ಸು ದಾಡದಿರ್ಬೇಕಂತ ಮಣಿ ಸಣ್ಣದಿರ್ಬೇಕಂತ. ಅವಾಗ ಹಿಂದಕ್ಕೆ ಮಣಿ ಸಣ್ಣ ಇದ್ದು ರೀ, ಮನಸ್ಸು ಬಹಳ ದೊಡ್ಡ ಇದ್ದು. ಇವಾಗೇನ್ರಿ ಮಣಿ ದೊಡ್ಡ ಬಹಳ ದೊಡ್ಡ ಅದಾವ್ರಿ. ನಾವು ಮನೆ ಒಳಗೆ ಹೋದ್ರೆ ನಮ್ಮ ನೆಳ್ಳ ಏನು ಮಾಡ್ತದ? ನಮ್ಮ ಬಾಡಿನ ಅಲ್ಲಿ ಕಾಣ್ತದ, ನಮ್ಮ ಚಿತ್ರ ಪರಿಚಯ ಒಳಗೆ ಕಾಣ್ತಾವ. ಆದ್ರೆ ಮನಸ್ಸು ಮಾತ್ರ ಬಹಳ ಚಿಕ್ಕದದಾವ. ಹಿಂದಕ್ಕಿನ ಕಾಲದೊಳಗೆ ಹರಕರಿ ಬಿದ್ದು ಪ್ರತಿಯೊಬ್ಬರ ಮೈ ಒಳಗೆ ಹರಕ ಬಟ್ಟೆ, ಪ್ರತಿಯೊಬ್ಬರ ಮೈ ಒಳಗೆ ಹೊಲಸು ಬಟ್ಟೆ ಇದ್ದು, ಬಟ್ಟೆ ನೋಡಿದ್ರೆ ನಾರ್ತಿದ್ದು. ಆದ್ರೆ ಮನಸ್ಸು ಮಾತ್ರ ಬಹಳ ಸ್ವಚ್ಛ ಇತ್ರಿ. ಹಿಂದಕ್ಕೆ 50-60 ವರ್ಷದ ಹಿಂದೆ ಬಟ್ಟೆ ಬಹಳ ಗಲೀಜಿದ್ದು, ಮನಸ್ಸು ಮಾತ್ರ ಬಹಳ ನಿರ್ಮಲ ಇತ್ತು, ಬಹಳ ಸ್ವಚ್ಛ ಇತ್ತು. ಇವಾಗ ಹೆಂಗ್ರಿ? ಬಟ್ಟೆ ನೋಡಿದ್ರೆ ಬಹಳ ಚಂದ, ಬಹಳ ಸುಂದರ, ಬಹಳ ಘಮ ಘಮ ಅಂತಾವ. ಈಗ ಬಹಳ ಬಟ್ಟೆ ಬಹಳ ಸುಂದರ, ಬಹಳ ಚಂದ, ಬಹಳ. ಆದ್ರೆ ಮನಸ್ಸು ಮಾತ್ರ ಕೊಳಕ ಮನಸ್ಸ್ರಿ, ಸಣ್ಣ ಮನಸ್ಸು. ಮನೆಗೆ ಹೋದ್ರೆ ಯಾರು ಅನ್ನಂಗಿಲ್ಲ, ಕರಿಯಂಗಿಲ್ಲ. ಈ ಮನೆ ಮುಂದೆ ನಾಯಿ ಕಟ್ಟಿರ್ತಾರ ನೋಡ್ರಿ. ಮನೆ ಮುಂದೆ ನಾಯಿ ಹಾಕಿರ್ತಾರ, ಅದಕ್ಕೊಂದು ಬೋರ್ಡ್ ಹಾಕಿರ್ತಾರ ಮನೆ ಮುಂದೆ. ಏನು ಹಾಕಿರ್ತಾವು? ನಾಯಿಗಳು ಇವೆ ಎಚ್ಚರಿಕೆ. ನಾಯಿಗಳು ಇವೆ ಅಂತ ಎಚ್ಚರಿಕೆ ಹಾಕಿರ್ತಾರ. ಅಂದ್ರೆ ಇದ್ರ ಅರ್ಥ ಏನ್ರಿ ಅಂತ ಕೇಳಿದ್ರ, ನಾಯಿಗಳು ಇವೆ ಅಂತಂದ್ರೆ ಏನ್ರಿ? ಮನೆ ಒಳಗೆ ಏನದಲ್ಲ ಅವರ ನಾಯಿಗಳಂತ ಅವ್ರು ಹಾಕಿರ್ತಾರ ಬೋರ್ಡ್. ಅಂದ್ರ ನಾಯಿಗಳು ಅದಾವ, ಎಚ್ಚರಿಕೆಯಿಂದ ಏನಂದ್ರೆ ಬರಬೇಡ್ರಿ ಅಂತ ಅರ್ಥ. ಹೇಳಲಿಕ್ಕೆ ಕಾರಣ ಏನು ಅಂತ ಕೇಳಿದ್ರ, ಹಿಂದಕ್ಕೆ ಬಹಳ ಮಣಿ ಸಣ್ಣದಿತ್ತು, ಮನಸ್ಸು ದೊಡ್ಡದಿತ್ತು. ಇವಾಗ ಮಣಿಗಳು ದೊಡ್ಡ ದೊಡ್ಡ ಬಿಲ್ಡಿಂಗ್ ಅದಾವ.
ದೊಡ್ಡ ದೊಡ್ಡ ಮನೆ ಅದಾವ, ಏನು ಅವ್ರ ಟೈಲ್ಸು, ಏನು ಅವ್ರದ್ದು ಕಾಲಿಟ್ರೆ ಹೊಲಸಾಗ್ತಾವ, ಏನು ಅನ್ಬೇಕು ಪರಿಸ್ಥಿತಿ ಹಂಗದ. ಆದ್ರೆ ಮನಸ್ಸು ಮಾತ್ರ ಸಣ್ಣದೈತಿ. ಹಂಗಲ್ರಿ, ರಾಜ ಮಣಿ ಏನಾಗಿತ್ತು, ಆಕರ್ಗ ಶ್ರೀಮಂತಿದ್ದ. ಒಬ್ಬ ಮಹಾತ್ಮನಿಗೆ ಪ್ರಸಾದವನ್ನ ಕೊಡ್ಲಿಕ್ಕಾಗಲ್ಲ. ಮುಂದಿನ ಮನೆಗೆ ಹೋಗು, ಮಣಿಯೊಳಗೆ ಯಾರಿಲ್ಲ ಅಂದ್ರು. ಅವ ಸ್ವಾಮಿ ಬಿಡ್ಲಾರ ಸ್ವಾಮಿ ಇದ್ರಿ. ಅವ್ ನಾವು ಕೊಟ್ರ ಹೋಗ್ತೀನಿ, ಕೊಡ್ಲಿಕ್ಕಂದ್ರೆ ಇಲ್ಲೇ ಕುಂದ್ರ ಅವ ಹಠವಾದಿ ಸ್ವಾಮಿ ಇದ್ರಿ. ಅವ್ ಇಲ್ಲ, ನಾ ಕೊಟ್ರ ಹೋಗವ, ಒಂದು ತುತ್ತಾರು ಕೊಡ್ಲೇಬೇಕು ಅಂತ ಹಠ ಮಾಡಕತ್ತಿದ. ಅವನು ಕೊಡದಪ್ಪ, ಇವನು ಬಿಡದಪ್ಪ ಚಾಲು ಆಯ್ತ್ರಿ. ಕೊಟ್ಟಾಗ ಹೋಗಿಲ್ಲ, ನಾವು ಹಠ ಹಿಡ್ದ ನಾ ಕೊಡೋದಿಲ್ಲ ಅಂತ. ಏನು ಒಂದು ತುತ್ತು ರೊಟ್ಟಿ ಕೊಟ್ರೆ ಏನು ಕಡಿಮೆ ಆಕಿದ್ದಿಲ್ಲ. ಆದ್ರೆ ಇವು ಭಾಳ ಹಠ ಮಾಡಕತ್ತಿದಲ್ಲ. ಏನು ಕಾಣಕತ್ತಿ ನೀನು, ಎಲ್ಲಿಂದ ಬಂದಿ ಅಂತ ಏನು ಮಾಡಿದಂತ ಅಲ್ಲೇ ಮನೆ ಮುಂದೆ ಒಂದು ಕುದುರೆ ಕಟ್ಟಿದ್ರಿ. ಕುದುರೆ ಕಟ್ಟಿದ್ದ. ಕುದುರೆ ಏನು ಹಾಕಿದ್ರಿ, ಲದ್ದಿ ಹಾಕಿದ್. ಲದ್ದಿಯನ್ನ ತಗೊಂಡು ಕೊಟ್ಟು ಬಿಟ್ಟ ಯಾರಿಗೆ, ಆ ಮಹಾತ್ಮನಿಗೆ. ಆ ಮಹಾತ್ಮ ಹೆಂಗಿದ್ದಂತ ಕೇಳಿದ್ರೆ ಆರೂಢ ಸ್ಥಿತಿ ಒಳಗೆ ಈ ಸ್ಥಿತಿ ಇದ್ದಿದ್ದಿಲ್ರಿ. ಇದು ಏನು ರೊಟ್ಟಿ ಐತಿ, ಇದು ಸೆಗಣಿ ಐತಿ, ಇದು ಚಲೋದೈತಿ, ಇದು ಕೆಟ್ಟದ್ದೈತಿ, ಇದನ್ನು ತಿನ್ನಬೇಕು, ಇದನ್ನು ತಿನ್ನಬಾರ್ದು ಅನ್ನತಕ್ಕಂಥದ್ದು ಭಾವ ಇದ್ದಿದ್ದಿಲ್ಲ. ನಾವು ಇದು ಕೆಟ್ಟದೈತಿ, ಇದು ತಿನ್ನಬಾರ್ದು, ಚಲೋ ಐತಿ ತಿನ್ಬೇಕು ಅನ್ನತಕ್ಕಂಥ ಭಾವ ಇದ್ದಿದ್ದಿಲ್ಲ. ಯಾವಾಗ ರಾಜ ಕೈ ಒಳಗೆ ಹಾಕಿದ, ಹಂಗ ಬಾಯಿ ಒಳಗೆ ಹಾಕೊಂಡು ಬಿಟ್ಟ. ಹಂಗ ಬಾಯಿ ಒಳಗೆ ಹಾಕೊಂಡು ತಿನ್ಕೊಂತ ಹೋಗಿಬಿಟ್ಟ. ಒಂದ್ ರೀತಿ ಈ ಲೋಕದ ಪರಿವೇ ಇಲ್ಲಂತಲ್ಲ, ಒಂದು ಆರೂಢ ಸ್ಥಿತಿ ಅಂದ್ರೆ ಏನು ಗೊತ್ತಾಗಂಗಿಲ್ಲ ಅಂತ ಮಹಾತ್ಮ ತಿನ್ಕೊಂಡ ಹೋಗಿಬಿಟ್ಟ. ಇಲ್ಲಿ ರಾಜ ಯಾವಾಗ ಒಂದು ಕುದುರೆ ಲದ್ದಿಯನ್ನು ನೀಡಿದಲ್ಲ, ಚಾಲು ಆಯ್ತ್ರಿ. ಏನು ಚಾಲು ಆಯ್ತು, ಒಂದು ಕುದುರೆ ಲದ್ದೆ ಹೋಗಿ 4, 8 ಒಂದು ಈಟಿದ್ದು ದಿನ ಬೆಳ್ಕೊಂತ ಒಂದು ಪರ್ವತದಷ್ಟು ಬೆಳಿತೈತ್ರಿ. ಬೆಳೆದಾಗ ಏನಾಯ್ತು ಅಂತ ಕೇಳಿದ್ರೆ, ಯಾವಾಗ ಕಣ್ಣು ಮುಚ್ಚತಲ್ಲ, ನಿದ್ದೆ ಯಾವಾಗ ಹತ್ತದ ಅವಾಗ ಆ ಕುದುರೆ ಲದ್ದಿ ಗುಡ್ಡು ಬಂದು ಮುಂದಿಂದಿರೋದು, ಇದನ್ನ ತಿನ್ನು ಅಂತ ಕನಸಿನೊಳಗೆ. ಕಣ್ಣು ಮುಚ್ಚಿ, ಕನಸಲ್ರಿ, ಬರೀ ಕಣ್ಣು ಮುಚ್ಚಿದ್ರೆ ಸಾಕು, ಆ ಲದ್ದಿ ಗುಡ್ಡು ಬರೋದ್ರಿ. ಎದಕ್ಕೆ ಕುದುರೆ ಲದ್ದಿ ಗುಡ್ಡು ಪರ್ವತದಷ್ಟು ಬೆಳೆದು ಬಿಟ್ಟಿತ್ತು. ನಾವು ಏನು ಕೊಟ್ಟಿರ್ತೀವಿ ಅದ ಸಿದ್ಧ ಆಗ್ತದೆ. ಹಿಂಗ ಕನಸಿನೊಳಗೆ ಬಂದ ಮುಂದೆ ಕಣ್ಣು ಮುಚ್ಚಿದ್ರೆ ಚಾಲು ಆಯ್ತು, ತಿನ್ನಬೇಕು, ಇದನ್ನ ತಿನ್ನಬೇಕಂತ ನಿದ್ದೆ ಹತ್ತು ಅಂತ್ರಿ ಸಾವುಕಾರಾಗ. 1 ದಿನ ಹೋತು, 2 ದಿನ ಹೋತು, ತಿಂಗಳು ಹೋತು, 2 ತಿಂಗಳು ಹೋತು. ನಿದ್ದಿದ್ರೆ ಮನುಷ್ಯ ಆರಾಮಾಗಿ ಉಳಿತಾನ್ರಿ, ಆರೋಗ್ಯ ಆಗ್ತದೆ ಮನುಷ್ಯನಿಗೆ. ನಿದ್ದಿರ್ಲಿಕ್ಕಂದ್ರೆ ಮನುಷ್ಯನ ಆರೋಗ್ಯ ಹದಿಗೆಡ್ತದೆ. ಆವಾಗ ಚಿಂತೆ ಬಂತು, ನಿದ್ದಿಲ್ಲ, ಕಣ್ಣಿಗೆ ಸೊರಗಾಕತ್ತಿದ. ಮನೆಯೊಳಗೆ ಚಿಂತೆ ಮಾಡಾಕತ್ತಿದ್ರು. ಯಾಕೆ ಹಿಂಗಾಯ್ತು, ನಿಮಗೇನಾಯ್ತು ಅಂತ ಮನೆಯೊಳಗೆ ಚಿಂತೆ ಮಾಡಾಕತ್ತಿದ್ರಲ್ಲ. ಹಿಂಗ ಎಲ್ಲ ದವಾಖಾನೆಗೆ ತೋರಿಸಿದ, ಎಲ್ಲ ಆಸ್ಪತ್ರೆಗೆ ತೋರಿಸಿದ್ರು, ಏನೂ ಸಾಧ್ಯ ಆಗಲಿಲ್ಲ. ಏನಾಯ್ತು ಅಂತ ಕಡೆಗ ಹೋದಾಗ ಏನಾಯ್ತು ಅಂತ ಕೇಳಿದ್ರೆ, ಒಬ್ಬ ಯಾರೋ ನಿಮ್ಮಂಥವ್ರು ತಿಳಿದವ್ರು ಹೇಳಿದ್ರಂತ. ಇಲ್ಲ, ಒಬ್ರು ಮಹಾತ್ಮರು ಅಲ್ಲಿ ಒಬ್ರು ಜ್ಯೋತಿಷ್ ಹೇಳ್ತಾರ, ಬಹಳ ಚಂದ ಇದ್ದಂಗೆ ಹೇಳ್ತಾರ, ಅಲ್ಲಿ ಹೋಗಿ ಕೇಳಿ ನೋಡ್ರಿ ಅಂತ ಒಬ್ರು ತಿಳಿದವರು ಸ್ವಲ್ಪ ಸೂಚನಾ ಕೊಟ್ಟರು ಸಾವುಕಾರನಿಗೆ. ಸೂಚನಾ ಕೊಟ್ಟಾಗ ಆಯ್ತಂತ ಹೇಳಿ ಆ ಮಾತಿನ ಮ್ಯಾಗ ವಿಶ್ವಾಸವನ್ನು ಇಟ್ಟ ಹೋಗಿ ಎಲ್ಲಿ ಹೋದ, ಜ್ಯೋತಿಷ್ ಹೇಳೋರ ಕಡೆ ರೀ. ಹೋಗಿ ಅವ್ರು ಜ್ಯೋತಿಷ್ ಹೇಳೋರ ಮುಂದೆ ನನಗೆ ಹಿಂಗಾಗ್ತದೆ ಆದ ಸಂಗತಿಯನ್ನು ಹೇಳ್ಕೊಂಡ. ಆಗ ಅವ್ರು ಹೇಳಿದ್ರಂತ, ನೀ ಯಾರಿಗಾದ್ರೂ ಏನಾದರೂ ದಾನ ಮಾಡಿ ಏನು ಅಂತ ಕೇಳಿದ್ರು. ಇಲ್ಲ ಅಂದ. ಯಾರಿಗಾದ್ರೂ ಏನಾದರೂ ಒಬ್ಬ ಮಹಾತ್ಮರಿಗೆ ಏನಾದರೂ ಕೊಟ್ಟಿದ್ರೆ ಹೇಳು, ಏನಾದರೂ ಕೊಟ್ಟಿದ್ರೆ ನೆನಪು ಮಾಡ್ಕೋ ಅಂತ ಹೇಳಿದ್ರು. ಅವಾಗ ಭಾಳ ತಲೆಯೊಳಗೆ ಕೈಯಾಡಿಸ್ಕೊಂಡು ನೋಡ್ತಾನಂತ. ಹೌದ್ರಿ, ಒಬ್ಬ ಹುಚ್ಚು ಬಂದಿದ್ದ, ಅವ ಭಾಳ ಕಾಡಾಕತ್ತಿದ. ಹೋಗಂದ್ರೆ ಹೋಗ್ಲಿಲ್ಲ. ಎಷ್ಟು ಕಾಡ್ತಿ ಅಂತ ಅಲ್ಲೇ ಕುದುರೆ ಕಟ್ಟಿದ್ರು. ಕುದುರೆ ಕಟ್ಟಿದ್ದ ಮನೆಯೊಳಗೆ ಆ ಕುದುರೆ ಲದ್ದಿ ಕೊಟ್ಟೆ ಅಂತ ಹೇಳಿದ್ರು. ಇದ್ದದ್ದನ್ನ ಹೇಳಿದ. ಅವಾಗ ಜ್ಯೋತಿಷ್ಗಾರ ಹೇಳ್ತಾನಂತ, ಇದನ್ನ ಏನೂ ಮಾಡೋಕ್ಕಾಗಂಗಿಲ್ಲ, ನೀ ತಿಂದ ತೀರಿಸ್ಬೇಕು ಅಂತ ಹೇಳಿದ. ಹೆಂಗ ತಿನ್ಬೇಕು, ಪರ್ವತದಷ್ಟು ಬೆಳೆದದ, ಹೆಂಗ ತಿನ್ಬೇಕು ಅಂತ ಕೇಳಿದಾಗ ಅದೊಂದು ಯುಕ್ತಿ ಹೇಳಿದಂತೆ. ಯಾರು ಜ್ಯೋತಿಷ್ಯವನ್ನು ಹೇಳ್ತಕ್ಕಂಥ ಜ್ಯೋತಿಷಿ ಆಚಾರ್ಯ ಏನು ಹೇಳಿದ ಅಂತ ಕೇಳಿದ್ರ, ಇದು ಯಾವುದರಿಂದನೂ ಸಾಧ್ಯ ಆಗೋದಿಲ್ಲ, ಯಾವ ಔಷಧ ಉಪಚಾರವನ್ನು ಮಾಡಿದರೂ ಸಾಧ್ಯ ಆಗೋದಿಲ್ಲ. ನೀ ಏನು ಮಾಡಬೇಕು ಅಂತ ಕೇಳಿದ್ರ, ನಿನ್ನ ವಯಸ್ಸಿಗೆ ಬಂದಿರತಕ್ಕಂಥ ಒಬ್ಬಾಕಿ ಮಗಳದಾಳ,
18, 20, 25 ವರ್ಷದ ಒಬ್ಬಳು ಮಗಳದಾಳ. ಆಕಿನಿಗೆ ಇನ್ನೂ ಮದುವೆ ಮಾಡಿ ಕೊಟ್ಟಿಲ್ಲ. ಆ ಮಗಳನ್ನ ಕರ್ಕೊಂಡು ಎಲ್ಲಿ ಹೋಗಬೇಕು ಅಂತ ಕೇಳಿದ್ರ ಯಾರು ಮಂದಿಲ್ಲದ ಜಗದೊಳಗೆ ಹೋಗಿ ಒಂದು ಮಣಿಯಾರ ಮಾಡ್ಕೋ, ಒಂದು ತಗಡಾರ ಹಾಕೋ, ಒಂದು ಗುಡಿಸಲಾರ ಕಟ್ಕೋ, ನಿನಗೆ ಯಾವ್ದು ಅನುಕೂಲ ಆಕತ್ತೆ ಅದನ್ನ ಮಾಡು. ಆ ಮಗಳನ್ನ ಕರ್ಕೊಂಡು ಒಬ್ಬನೇ ಇರಬೇಕು. ಮತ್ತೆ ನಿನ್ನ ಜೊತೆ ಯಾರು ಇಲ್ಲ, ಆ ಮಗಳು ನೀನು ಇಬ್ಬರು ಇದ್ರೆ ಮಾತ್ರ ಅದು ಸಾಧ್ಯ ಆಗ್ತದೆ. ಅವಾಗ ನನ್ನ ಹತ್ತಕ್ಕೆ ಬಾ, ನಾ ಹೇಳ್ತೀನಿ ಅಂದ್ರ ಆತಂತ ಹೇಳಿ ಏನು ಮಾಡಿದ್ರು ಅಂತ ಕೇಳಿದ್ರೆ ದೂರ ಒಂದು ಕಾಡಿನೊಳಗೆ ಹೋಗಿ, ಒಂದು ಗುಡ್ಡದೊಳಗೆ ಹೋಗಿ, ಒಂದು ಗುಡಿಸಲ ಹಾಕೊಂಡು ವಯಸ್ಸಿಗೆ ಬಂದಿರತಕ್ಕಂಥ ಮಗಳನ್ನ ಕರ್ಕೊಂಡೋಗಿದ್ದ. ಒಂದಿನ ಹೋಯ್ತು, 2 ದಿನ ಹೋಯ್ತು. ಅವಾಗ ಚಾಲು ಆಯ್ತ್ರಿ. ಯಾರು? ಊರನ್ನವ್ರದ್ದು, ಸುತ್ತಮುತ್ತ ಹಳ್ಳಿಯವ್ರದ್ದು ಚಾಲು ಆಯ್ತು. ಸಾವುಕಾರ ಏನು ತಲೆ ಕೆಟ್ಟೈತ್ರಿ ಶ್ರೀಮಂತಗ? ಅಲ್ಲ, ವಯಸ್ಸಾಗಿರ್ತಕ್ಕಂಥ ಮಗಳು ಮಣಿಯಾಗದಾಳ. ಆಕಿನ ಮದಿ ಮಾಡಿ ಕೊಡೋದು ಬಿಟ್ಟುಕೊಟ್ಟ ಆಕಿನ ದೂರ ಮಂದಿಲ್ಲಾರ ಜಗದೊಳಗೆ ಹೋಗಿ ಕರ್ಕೊಂಡದಾನ. ಎಷ್ಟು ದುಷ್ಟ ಅದಾನ, ಎಷ್ಟು ನೀಚ ಅದಾನ, ಅವ ಮನುಷ್ಯ ಅಂತಾರೆ ಚಾಲು ಮಾಡಿಬಿಡ್ತ್ರಿ ಮಂದಿ. ಹಿಂಗ ಚಾಲು ಮಾಡ್ತಲ್ಲ, ಅವಾಗ ಕನಸಿನೊಳಗೆ ಕಣ್ಣು ಮುಚ್ಚಿದ್ರೆ ದೊಡ್ಡ ಪರ್ವತದಷ್ಟು ಕಾಣ್ತಿತ್ತಲ್ಲ ಒಂದು ಲದ್ದಿಯ ಗುಡ್ಡ. ಅವಾಗ ಕ್ರಮೇಣ ಅದು ಕರೆಕೊಂತ ಬರಕತ್ತೆ. ಕ್ರಮೇಣ ಕರೆಕೊಂತ ಬಂದು ಕಡೆಗೆ ಎಷ್ಟು ಕೊಟ್ಟಿದ್ದಲ್ಲ, ಎಷ್ಟು ಲದ್ದಿಯನ್ನ ಮಹಾತ್ಮನಿಗೆ ನೀಡಿದ್ದಲ್ಲ ಅಷ್ಟು ಮಾತ್ರ ಉಳಿತಂತ. ಮತ್ತೆ ಹೊಳೆ ಹೋದಂತ. ಮತ್ತೆ ಹೊಳೆ ಜ್ಯೋತಿಷಿಗಾರಂತ ಹೋಗಿ ಕೇಳ್ತಾನ. ಅವಾಗ ಹೋಗಿ ಕೇಳಿದಂತೆ ಹಿಂಗಾಗ್ಯದ, ಇನ್ನು ಹೇಳಬೇಕು ಅಂದಾಗ ಜ್ಯೋತಿಷ್ ಹೇಳ್ತಾನಂತ, ಇದನ್ನ ಏನೂ ಮಾಡೋಕ್ಕಾಗಲ್ಲ, ನೀ ತಿಂದು ತೀರ್ಸಬೇಕು. ಇದನ್ನು ಎಷ್ಟು ನೀಡಿಯಲ್ಲ ಮಹಾತ್ಮರಿಗೆ ಅಷ್ಟು ತಿಂದು ತೀರ್ಸಬೇಕು, ಇಲ್ಲಾಂದ್ರೆ ನೀ ಏನು ಮಾಡೋಕ್ಕಾಗಲ್ಲ ಅಂದಾಗ ಹೇಳಲಿಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ನಾವು ಯಾವುದನ್ನ ಕೊಡ್ತೀವಲ್ಲ, ಯಾವುದನ್ನ ದಾನವನ್ನ ಮಾಡ್ತೀವಲ್ಲ ಅದೇ ನಮಗೆ ಬರ್ತದಂತೆ. ಕೊಟ್ಟದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟದ್ದು ಕೆಟ್ಟಿದ್ದೇನೆ ಬೇಡ, ಅದು ಮುಂದೆ ಕಟ್ಟಿಯುವುದು ಬುದ್ಧಿ ಸರ್ವಜ್ಞ. ನಾವು ಯಾವುದು ಕೊಡ್ತೀವಲ್ಲ ಅದೇ ಬರ್ತದೆ. ಈಗೇನು ಸತ್ಕಾರಕ್ಕೆ ಸಮಾರಂಭವನ್ನ ಮಾಡ್ತಿರಲ್ಲ, ಈ ಯಾವ ಸತ್ಕಾರ ಸಮಾರಂಭದೊಳಗೆ ನೀವು ಎಷ್ಟು ಕೊಡ್ತೀರಿ, ಏನು ಕೊಡ್ತೀರಿ ಅದೇ ನಿಮಗೆ ಮುಂದಿನ ಬುದ್ಧಿ ಆಗ್ತದೆ. ಅದೇ ನಿಮಗೆ ಮುಂದಿನ ಬುದ್ಧಿ. ಹೆಂಗಪ್ಪ ಅಂತ ಕೇಳಿದ್ರೆ, ಆಗ ಬಾ, ಈಗ ಬಾ, ಹೋಗಿ ಬಾ, ಎನ್ನದಲೇ ಈಗಲೇ ಕರೆದು ಕೊಡುವವನ ದಾನ, ಹೊಣ್ಣಾಗದೆ ಬಿಡದು ಸರ್ವಜ್ಞ. ಮನೆಗೆ ಬಂದಂಥವ್ರಿಗೆ ಆಗ ಬರ್ರಿ, ಈಗ ಬರ್ರಿ, ಇನ್ನೊಂದು ತಾಸು ಬಿಟ್ಟು ಬರ್ರಿ, ನಮ್ಮ ಮನೆಯನ್ನವ್ರಿಲ್ರಿ, ಅವ್ರಿಲ್ರಿ, ಇವ್ರಿಲ್ರಿ ಅಂತ ಹೇಳಿ ಕಳ್ಸೋದಕ್ಕಿಂತ ನಮ್ಮ ಹತ್ತಲ್ಲಿ ಎಷ್ಟಿರ್ತದಲ್ಲ ಅಷ್ಟನ್ನ ಬಂದ ತಕ್ಷಣ ಕೊಟ್ರೆ ಏನಾಗ್ತದೆ ಅಂತ ಕೇಳಿದ್ರೆ ಅದು ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ. ನಾವು ಎಂಥದನ್ನ ಕೊಡ್ತೀವಿ ಅಂಥದ್ದಾಗ್ತೀವಿ. ದಾನದಿಂದ ಏನೆಲ್ಲ ಉಪಯೋಗ ಆಗತ್ತೆ ಅಂತ ಕೇಳಿದರೆ, ದಾನದ ಫಲದಿಂದ ಭೂನಾಥನಾಗುವನು, ಭಾನು ಮಂಡಲವ ಛೇದಿಸಿ ತಾನೊಡೆಯ ನಹಣ್ಣು ಸರ್ವಜ್ಞ. ಯಾರು ದಾನವನ್ನ ಮಾಡ್ತಾರಲ್ಲ ಅವ್ರು ಏನಾಗ್ತಾರಂತ, ದಾನದ ಫಲದಿಂದ ಭೂನಾಥನಾಗುವನು. ಭೂನಾಥ ಅಂದ್ರೆ ಏನ್ರಿ? ಭೂಮಿಗೆ ಒಡೆಯ ಆಗ್ತಾನಂತ, ಭೂಮಿಗೆ ರಾಜ್ಯ ಆಗ್ತಾನಂತ. 1 ಎಕರೆ 2 ಎಕರೆ ಅಲ್ಲ, ಸಾವಿರಾರು ಎಕರೆ ಭೂಮಿಗೆ ಒಡೆಯ ಆಗ್ತಾನಂತ. ದಾನದ ಫಲದಿಂದ ಭೂನಾಥನಾಗುವನು, ಭಾನು ಮಂಡಳವ ಛೇದಿಸಿ ತಾನೊಡೆಯ ನಹಣ್ಣು ಸರ್ವಜ್ಞ. ಇಲ್ಲಿ ಏನು ಹೇಳ್ತಿದ್ದಾರೆ ಅಂತ ಕೇಳಿದ್ರೆ, ಮಹಾತ್ಮರಿಗಾಗಲಿ, ಇಂಥ ಸತ್ಕಾರ ಸಮಾರಂಭ ನಡೆದಿರ್ತಕ್ಕಂಥವ್ರಾಗಲಿ, ಅನಾಥರಿಗಾಗಲಿ, ಅನಾಥ ಮಕ್ಕಳಿಗಾಗಲಿ, ದೀನರಿಗಾಗಲಿ, ಇಂದು ಬಡವರಿಗಾಗಲಿ ಯಾಕೆ ಕೊಟ್ಟರು ಕೂಡ ಅದು ಏನಾಗ್ತದೆ ಅಂತ ಕೇಳಿದರೆ, ಅದು ನಿಮಗೆ 1 ಕೈಲೆಲ್ಲ 10 ಕೈಲಿ ಪರಮಾತ್ಮ ಕೊಡ್ತಾನೆ. 10 ಕೈಲೆ ಕೊಡ್ತಾನ. 1 ಕೈಲೆ ಕೊಟ್ರ 10 ಕೈಲೆ ಕೊಡ್ತಾನಂತ. ಮೊದಲ ಕೊಡಾಕ್ ಕಲಿಬೇಕ್ರಿ. ನಾವು ಕೊಡಾಕ್ ಕಲಿತ್ರೆ ಏನಾಗ್ತದೆ, ಇಡಾಕ ಜಾಗ ಇಲ್ಲ. ಕೊಡಾಕ್ ಕಲಿತ್ರೆ ಇಡಾಕ ಜಾಗ ಇಲ್ಲ. ಅದೇ ಒಂದು ಭೂಮಿಗೆ ಏನು ಮಾಡ್ತೀರಿ, 1 ಎಕರೆ ಭೂಮಿಗೆ 4 ಸೇರು 5 ಸೇರು ಕಾಳನ್ನ ಹಾಕ್ತೀರಿ. 1 ಸೇರು 4 ಸೇರು 5 ಸೇರು 1 ಎಕರೆ ಭೂಮಿಗೆ ಹಾಕಿದಾಗ ಏನಾಗ್ತದ್ರಿ, ಅದು 4-5 ಚೀಲ ಅಥವಾ 5-6 ಚೀಲ ಜೋಳವನ್ನ ಕೊಡ್ತದೆ ಭೂಮಿ ತಾಯಿ.
ಅದ ಒಂದು 4-5 ಸೇರಿ ನಾವೆಲ್ಲಿ ಭೂಮಿಗೆ ಚಲೋಣ್ರಿ, ಅದ ಒಂದು 4-5 ದಿನ ನಮ್ಗೆ ಹೊಟ್ಟಿಗೆ ಊಟಕ್ಕೆ ಆಗ್ತದೆ, ಅದನ್ನೇ ಭೂಮಿಗೆ ಚಲೋನು ಅಂದ್ರೆ ಏನಾಗ್ತದೆ, 1 ದಿನ ತಿಂದಿರಿ, 2 ದಿನ ತಿಂದಿರಿ, ಭಾಳ 4 ದಿನ ತಿಂದಿರಿ, 4-5 ಸೇರು ಜೋಳ. ಅದೇ 4-5 ಸೇರವನ್ನ ಭೂಮಿಗೆ ಚೆಲ್ಲಿದ್ರೆ ಏನಾಗ್ತದೆ, 5-6 ಚೀಲದ ಜೋಳ ಹೆಂಗಾಗ್ತಿದ್ರಿ. ಹಂಗ ನಾವು 1 ಕೈಲೆ ಕೊಟ್ರೆ ಪರಮಾತ್ಮ 10 ಕೈಲೆ ಕೊಡ್ತಾನ, 10 ಕೈಲೆ ಕೊಡ್ತಾನ. ಅದೇ ಒಂದು ದೇವಿ ಪುರಾಣದಲ್ಲೇ ಹೇಳ್ತದೆ. ದೇವಿ ಪುರಾಣದಲ್ಲೇ ಹೇಳ್ತಾರೆ ಏನಂತ ಕೇಳಿದ್ರೆ, ನನಗೆ ಯಾರು ಕೊಡ್ತಾರ ಅಂದ್ರೆ ಆದಿಶಕ್ತಿಯ ಪುರಾಣ ಹಚ್ಚಿದಾಗ ಒಂದು ಮಾತು ಬರ್ತದೆ, ಯಾರು ಕೊಡ್ತಾರಲ್ಲ ಅವ್ರಿಗೆ 10 ಕೈ. ಎಷ್ಟು ಕೈ ಇದಾವ ದೇವಿಗೆ? 18 ಕೈ ಇದಾವ. ಅವರು 1 ಕೈಲೆ ಕೊಟ್ಟು ನಾ 18 ಕೈಲೆ ಸುರಿತನಂತಾಳ ಜಗನ್ಮಾತೆ, 18 ಕೈಲೆ ಸುರಿತನಂತಾಳ. ಅದಕ್ಕಾಗಿ ನಾವು ಏನು ಮಾಡಬೇಕು ಅಂತ ಕೇಳಿದ್ರೆ, ಕೊಡೋದನ್ನ ಕಲಿಬೇಕು. ಅದನ್ನು ಬಿಟ್ಟ ಮತ್ತೊಬ್ಬರು ಯಾರು ಕುಹಕ ಮಾತುಗಳನ್ನು ಆಡೋದು ಕಲಿಬಾರದು. ಈಗ ಮಠಕ್ಕೆ ಯಾರಾದರೂ ಬರ್ತಿದ್ರಂದ್ರ ಅಥವಾ ಇಲ್ಲಿ ಪುರಾಣಕ್ಕೆ 1 ತಿಂಗಳ ಪರ್ಯಂತರ ಕೇಳಾಕ್ ಬರ್ತೀರಿ, ಕೇಳಾಕ್ ಬರೋ ಹಂಗೆ ಯಾರಾದರೂ ಅಂತಿರ್ತಾರೆ, ಹೊಂಟ್ರ ನೋಡಪ್ಪ ದೊಡ್ಡ ಇಬ್ಬತ್ತು ಹಚ್ಕೊಂಡು ಒದ್ದಿ ಕಡ್ಡಿ ತಗೊಂಡು, ದೊಡ್ಡ ಶರಣ ಆಗ್ತಾನಪ್ಪ ಇವ, ದೊಡ್ಡ ಶರಣ ನೋಡು, ದೊಡ್ಡ ಶರಣ ಆಗ್ತಾರೆ ಇವರು, ಹೊಂಟ್ರಪ್ಪ ಮಾಡೋದೆಲ್ಲ ಮಾಡಿ ಈಗ ಹೊಂಟ್ರಿ ಕೇಳಾಕ ಅಂತಿರ್ತಾರೆ ನೋಡ್ರಿ. ಇದು ನಿಂದ. ಅವ್ರು ಏನು ಅನ್ನೋಲ್ಲ, ಬೇಕಾದ ಅನ್ನೋಲ್ಲಕ್ಕೆ ನೀವು ಬಿಡಬಾರ್ದು. ಯಾಕಂದ್ರೆ ನಮ್ಮನ್ನ ಸ್ವಚ್ಛ ಮಾಡ್ತಾರಂದ್ರೆ ನಿಂದಕ್ರಿ, ನಮ್ಮನ್ನ ಸ್ವಚ್ಛ ಮಾಡ್ತಾರ. ಅವ್ರು ಬೇಕಾದಂಗೆ ನಾವು ಬರುವುದನ್ನ ನಿಲ್ಲಿಸಬಾರದು. ಅದಕ್ಕಾಗಿ ನಿಂದೆಯನ್ನ ಆಡೋದು ಬಿಟ್ಟ ಏನು ಮಾಡಬೇಕಂತ, ನಾಮಸ್ಮರಣೆ ಮಾಡಬೇಕು, ಪುಣ್ಯ ಪರೋಪಕಾರಗಳನ್ನ ಮಾಡಬೇಕು. ಪುಣ್ಯ ಅಂದ್ರೆ ಕೆಲವೊಬ್ರಿಗೆ ಗೊತ್ತಾಗತ್ತಿಲ್ಲೋ ಗೊತ್ತಿಲ್ಲ, ದಾನವನ್ನ ಮಾಡ್ಬೇಕಂತ. ದಾನವನ್ನ ಮಾಡೋದ್ರಿಂದ ಏನಾಗ್ತದೆ ಅಂತ ಕೇಳಿದ್ರೆ, ನಮ್ಮಲ್ಲಿರ್ತಕ್ಕಂತಹ ಅಂತಃಕರಣ ಶುದ್ಧಿ ಆಗ್ತದೆ. ಅಂತಃಕರಣ ಶುದ್ಧಿ ಆಗ್ತದೆ, ಶುದ್ಧಿ ದ್ವಾರ ಜ್ಞಾನ ಆಗ್ತದೆ. ಯಾರ ದಾನವನ್ನ ಮಾಡ್ತಾರಲ್ಲ ಅವರು ಮುಂದಿನದೊಳಗೆ ಜನ್ಮದೊಳಗೆ ಶ್ರೀಮಂತರಾಗ್ತಾರ, ಶ್ರೀಮಂತರಾಗ್ತಾರ. ಹಂಗಂಗಲ್ಲ. ಶ್ರೀಮಂತರಂದ್ರೆ ಯಾಕೆ ಈಗಿನ ಜನ್ಮದೊಳಗೆ ದರಿದ್ರ ಆಗ್ತಾರಪ್ಪ, ದರಿದ್ರದಾರ, ಕೆಲವೊಬ್ಬರು ಬಡವರದಾರ, ಕೊಡಕ್ಕಾಗಂಗಿಲ್ಲ, ಏನು ಮಾಡಕ್ಕಾಗಂಗಿಲ್ಲ ಅಂತಂದ್ರೆ ಅವ್ರು ಯಾಕೆ ಹಂಗಾಗ್ಯಾರಂದ್ರೆ ಹಿಂದಿನ ಜನ್ಮದೊಳಗೆ ಕೊಟ್ಟಿಲ್ಲ ಅಂತ ಈಗಿನ ಜನ್ಮದೊಳಗೆ ಬಡವರಾಗ್ಯಾರ. ಹಿಂದೆ ಯಾರು ಕೊಟ್ಟಾರ ಈಗಿನ ಜನ್ಮದೊಳಗೆ ಶ್ರೀಮಂತರಾಗ್ಯಾರ. ಹಿಂದಿನ ಪುಣ್ಯವನ್ನು ಹಿಂದುಂಡಬೇಕಾತ್ಮ, ಈಗಿನ ಪುಣ್ಯವನ್ನು ಮುಂದುಂಡಬೇಕಾತ್ಮ. ಅಂದ್ರೆ ಹಿಂದೆ ಏನು ಮಾಡಿರ್ತೀವಲ್ಲ ಅದನ್ನು ಈಗ ಅನುಭವಿಸ್ಬೇಕಾಗ್ತದೆ. ಅದಕ್ಕಾಗಿ ಮಹಾತ್ಮರು ಹೇಳ್ತಾರಲ್ಲ, ನೀ ಏನು ಮಾಡು, ನಿನ್ನ ಕೈಲಾದ ಮಟ್ಟಿಗೆ ಕೊಡೋದನ್ನ ಕಲಿ. ಕೊಡೋದನ್ನ ಕಲಿತ್ರೆ ಏನಾಗ್ತದೆ ಅಂತ ಕೇಳಿದ್ರೆ, ಮುಂದಿನ ಜನ್ಮದೊಳಗೆ ಅನುಕೂಲ ಆಗ್ತದೆ. ನಿಮ್ಗೆ ಅನುಕೂಲ ಆಗ್ಬೇಕಾದ್ರೆ ಏನು ಮಾಡಬೇಕು, ಇಂಥ ಸತ್ಕಾರ್ಯ ಸತ್ಪಾತ್ರದೋಳು ದಾನಂ ಪುನರೇವ ಪುಣ್ಯಂ ಪುನರೇವ ಭಾಗ್ಯಂ ಪುಣ್ಯತ್ ವಸತಿ ಮೋಕ್ಷಂ ಪ್ರಯಾತಿ ಅಂತ ಶುಭಾಷಿತಕಾರ ಹೇಳ್ತಾ ಇದ್ದಾರೆ. ಸತ್ಪಾತ್ರದೊಳಗೆ ದಾನವನ್ನ ಮಾಡಿದ್ರೆ ಅಂದ್ರೆ ಸುಖಕ್ಕೂ ಕಾರಣ ಆಗ್ತದೆ, ಮತ್ತೆ ಮೋಕ್ಷಕ್ಕೂ ಕಾರಣ ಆಗ್ತದೆ ನೋಡಿ. ಸುಖಕ್ಕೂ ಮೋಕ್ಷಕ್ಕೂ ಎರಡಕ್ಕೂ ಕಾರಣ ಆಗ್ತದೆ. ಯಾವುದು ಅಂತ ಕೇಳಿದ್ರೆ, ಸತ್ಪಾತ್ರದೊಳಗೆ ದಾನವನ್ನ ಮಾಡೋದ್ರಿಂದ. ದಾನ ಕೊಡಂದಾರಪ್ಪ ಅಂತ ಎಲ್ಲರಿಗೂ ಕೊಡುವಂಗಿಲ್ಲ, ಸಿಕ್ಕರಿಗೆ ಕೊಡೋಂಗಿಲ್ಲ. ಅರಿತು ದಾನ ಮಾಡು, ಅರಿತು ಪಾತ್ರವನ್ನ ನೋಡಿ ದಾನ ಮಾಡಂದಾರ. ಪಾತ್ರವನ್ನ ನೋಡಿ ದಾನ ಮಾಡಂದಾರಲ್ಲ. ಈಗ ಒಬ್ಬ ಸನ್ಯಾಸಿಗೆ ಹೋಗಿ ಕನ್ಯೆ ಕೊಟ್ರ ದಾನ ಅನ್ನೋದಿಲ್ರಿ. ಇಲ್ಲ ಒಬ್ಬ ಭಿಕ್ಷುಕ ಅದಾನ, ಅವಾಗೇನು ಗೊತ್ತಿಲ್ಲ, ಅವ್ನು ಓದಿ ದಾನ ಮಾಡಂದಾರ ಅಂತ ಒಂದು ದೊಡ್ಡದೊಂದು ಆಣಿ ಕೊಟ್ರೆ ಅವಂದ ಹೊಟ್ಟಿಗೆ ಊಟ ಸಿಗೋದು ಆಣಿ ಯಾವಾಗ ಸಾಕ್ತಾನ್ರಿ ಅವ್, ಹೌದಿಲ್ರಿ? ಹಂಗ ಪಾತ್ರವನ್ನ ಅರಿತು ದಾನ ಮಾಡು ಅಂತ ಹೇಳ್ತಾ ಇದ್ದಾರ. ಅದಕ್ಕಾಗಿ ನಾವು ಏನು ಮಾಡಬೇಕು ಅಂತ ಕೇಳಿದ್ರೆ, ಇಂಥ ಸತ್ಪಾತ್ರಕ್ಕೆ ದಾನವನ್ನ ಮಾಡಿದ್ರೆ ನಿಮಗೆ ಏನಾಗ್ತದ ಅಂತ ಕೇಳಿದ್ರೆ, ಪುಣ್ಯ ಅನ್ನತಕ್ಕಂಥದ್ದು ಬರ್ತದೆ, ಒಳ್ಳೆ ಜನ್ಮ ಬರ್ತದೆ, ಆಗರ್ಭ ಶ್ರೀಮಂತರಲ್ಲಿ ಜನನ ಆಗ್ತದ ನೋಡು. ದಾನ ಧರ್ಮ ಪುಣ್ಯ ಪರೋಪಕಾರವನ್ನ ಮಾಡೋದ್ರಿಂದ. ಹಿಂಗ ಒಂದು ಊರೊಳಗೆ ಒಬ್ಬ ಅಜ್ಜಿ ಇದ್ರಿ. ಅಜ್ಜಿ ಭಾಳ ಬಡತನದಲ್ಲಿರ್ತಕ್ಕಂಥ ಅಜ್ಜಿ ರೇಖಿ, ಭಾಳ ಬಡತನ ಇತ್ತು. ಆಕೆ ಏನು ಮಾಡ್ತಿದ್ಲು ಅಂತ ಕೇಳಿದ್ರೆ ಆಕೆಗೆ ಏನೂ ಕೊಡೋಕಿದ್ದಿದ್ದಿಲ್ಲ. ಆದ್ರೂ ಒಂದು ಪುಣ್ಯದ ಕೆಲಸವನ್ನ ಮಾಡ್ತಿದ್ದದ್ದು.
ಎಂಥ ಪುಣ್ಯ ಕೆಲಸ ಅಂತ ಕೇಳಿದರೆ ಯಾರೂ ಇಲ್ಲದ ಜಾಗದೊಳಗೆ, ಯಾರೂ ಇಲ್ಲದ ಅಲ್ಲೇ ಇಲ್ಲದ ಜಾಗ ಅಂತಲ್ಲ, ಯಾರೂ ಅಲ್ಲಿ ಏನು ಮಾಡಿರಬಾರ್ದು, ಜನ ಅಡ್ಡಾಡಿರಬೇಕು, ಅಲ್ಲಿ ಏನು ಸಿಕ್ಕಿರಬಾರ್ದು. ಅಲ್ಲಿ ಏನು ಮಾಡಿತ್ತಂತ ಮುದುಕಿ ವೃದ್ಧಿ ಆಗಿರ್ತಕ್ಕಂಥ ವಯಸ್ಸಾಗಿರ್ತಕ್ಕಂಥ ಒಂದು ಅಜ್ಜಿ ಏನು ಮಾಡಿತ್ತು ಅಂತ ಕೇಳಿದ್ರೆ ಒಂದು ಅರವಟ್ಟಿಗೆ ಇಟ್ಟಿತ್ತತ್ರಿ. ಅರವಟ್ಟಿಗೆ ಅಂದರೆ ಒಂದು ನೀರಿನ ಸೌಕರ್ಯ ಇಟ್ಟಿತ್ತು, ಹರವಿ ಅಂದ್ರೆ ಹೋಗಿ ಬರೋರಿಗೆ ಅಂದ್ರೆ ಕುಡಿಲಿಕ್ಕೆ ನೀರು ಆಗ್ತದ ಅಂತ ನೀರು ಹಾಕಿ ಇಟ್ಟಿದ್ದು ಹೋಗಿ ಬರೋರಿಗೆ. ಅದು ಎಲ್ಲಿಂದ ತರಬೇಕ್ರಿ, 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಹೋಗಿ ನೀರು ತರೋದು, 2-3 ಕಿಲೋಮೀಟರ್ ಗಂಟಲೆ ಹೋಗಿ ನೀರು ತಂದು ಹರಬಿಯೊಳಗೆ ನೀರು ಹಾಕಿ ಒಂದು ಗ್ಲಾಸ್ ಇಟ್ಟು ಹೋಗಿ ಬರೋರು ನೀರು ಕುಡಿಲಿ ಅಂದ್ರೆ 4 ಕ್ರಾಸ್ ಇರ್ತಾವಲ್ಲ, 4 ರೋಡ್ ಅಂತಲ್ಲಿ ಹೋಗಿ ಅಜ್ಜಿ ನೀರಿಟ್ಟಿತ್ತದು. ಆಯಿತು, ಎಷ್ಟಿದ್ರೆ 1 ವರ್ಷ 4 ವರ್ಷ 10 ವರ್ಷ ನನಗೆ ಎಷ್ಟು ನೀಗ್ತದಲ್ಲ ಅಷ್ಟು ಮಾಡಿದ್ಲು. ಮುಂದೆ ಒಂದು ದಿನ ಸಾವು ಬಂತ್ರಿಗೆ. ಸಾವು ಬಂತಲ್ಲ, ತೀರ್ಕೊಂತ ಮುದುಕಿ ತೀರ್ಕೊಂಡ ಮುಂದೆ ಎಷ್ಟೋ ಒಂದು 1 ವರ್ಷ 2 ವರ್ಷದೊಳಗೆ ಆಕಿ ಏನು ಮಾಡಿದ್ಲು ಅಂತ ಕೇಳಿದ್ರೆ ಆಗರ್ಭ ಶ್ರೀಮಂತರ ಕುಲದಲ್ಲಿ ಜನನ ಆದ್ರಿ. ಎಂತ ಬರೀ ಆಗರ್ಭ ಶ್ರೀಮಂತಲ್ಲ, ರಾಜನ ಮಗಳಾಗಿ ರಾಜಕುಮಾರಿಯಾಗಿ ಹುಟ್ಟಿದ್ರಿ ಆ ಮುದುಕಿ. ರಾಜಕುಮಾರಿಯಾಗಿ ಹುಟ್ಟಿದ್ಲು. ಆಕಿ ಕೈ ಒಳಗೆ ಆಳು ಕಾಳುಗಳು ಸಾಕಷ್ಟು. ಹಿಂದೆ ನೀರು ದಾನ ಮಾಡಿದ್ದಲ್ಲ, ಅದರ ಸಲ ಪುಣ್ಯದ ಪ್ರಭಾವದಿಂದ ಏನಾಗಿದ್ದು, ರಾಜನ ಮಗಳಾಗಿ ರಾಜಕುಮಾರಿಯಾಗಿ ಜಂಗವನ್ನು ತಾಳಿದ್ದಲ್ಲ ಎಲ್ಲ ಆಕಿ ಕೈ ಒಳಗೆ. ಹಿಂಗ ವರ್ಷ ಹೋಯ್ತು, 2 ವರ್ಷ ಹೋಯ್ತು, ದೊಡ್ಡವಳಾದ್ಲು. ದೊಡ್ಡವಳಾಗಿ ಏನು ಮಾಡಿದ್ದಂತ ಹಿಂದೆ ಮಾಡಿದ ಒಂದು ಸಂಸ್ಕಾರ ಇತ್ತಲ್ಲ, ನಾನು ದಾನ ಮಾಡ್ಬೇಕಂತ ಹೇಳಿ ಆಕಿ ಒಂದು ದಾನ ಮಾಡ್ಬೇಕಂತ ಒಂದು ಗುಣ ಬಂತು. ಒಂದು ಬೋರ್ಡ್ ಹಾಕಿದ್ಲು. ಪ್ರತಿನಿತ್ಯ ಬಂದವ್ರಿಗೆ ಹಂಗೆ ಕಳಿಸ್ತಿದ್ದಿಲ್ರಿ ಈಕಿ. ತನ್ನ ಕೈಲಾದಷ್ಟು ಮಟ್ಟಿಗೆ ಯಾರು ದುಡ್ಡು ಬೇಕಂತಾರೆ, ಯಾರು ಬಟ್ಟೆ ಬೇಕಂತಾರೆ, ಯಾರು ಅನ್ನ ಬೇಕಂತಾರೆ, ಯಾರು ಹಣ್ಣು ಹಂಪಲ ಬಂಗಾರ ಬೆಳ್ಳಿ ಯಾರೆಲ್ಲ ಏನು ಬೇಡ್ತಾರಲ್ಲ ಎಲ್ಲವನ್ನ ಕೊಡ್ತಿದ್ಲು. ಆಕಿ ಹೊರಗೊಂದು ಬೋರ್ಡ್ ಹಾಕಿದ್ರಿ ಮನೆ ಮುಂದೆ. ಯಾರು ರಾಜಕುಮಾರಿ ಒಂದು ಬೋರ್ಡ್ ಹಾಕಿದ್ಲಲ್ಲ. ಏನು ಬೋರ್ಡ್ ಹಾಕಿದ್ಲು ಅಂತ ಕೇಳಿದ್ರ ಅಷ್ಟಕ್ಕೆ ಇಷ್ಟು, ಇಷ್ಟಕ್ಕೆ ಎಷ್ಟು ಅಂತ ಪ್ರಶ್ನೆಯನ್ನು ಬರ್ದಿದ್ಲದ್ರಾಗ. ಎಷ್ಟಂತ ಕೇಳಿದ್ರ ಅಷ್ಟಕ್ಕೆ ಇಷ್ಟ ಅಂದ್ರೆ ಬರೇ ನೀರವನ್ನ ಹಿಂದಿನ ಜನ್ಮದಕ್ಕೆ ಏನಿತ್ರಿ ಅರಿವಿತ್ತು, ನೆನಪಿತ್ತು. ನಾ ಹಿಂದಿನ ಜನ್ಮದೊಳಗೆ ನೀರವನ್ನ ದಾನ ಮಾಡಿದ್ದಕ್ಕಾಗಿ ಈ ಜನ್ಮಕ್ಕೆ ರಾಜಕುಮಾರಿಯಾಗಿ ಹುಟ್ಟಿನಲ್ಲ, ಇನ್ನು ಈ ಜನ್ಮದೊಳಗೆ ಏನು ಮಾಡ್ತೀನಿ, ಬೇಡಿದವ್ರಿಗೆ ಬೇಡಿದ್ದನ್ನ ಕೊಡ್ತೀನಿ. ಬಂಗಾರ ಬೆಳ್ಳಿ ಹಣ್ಣು ಹಂಪಲು ಬಟ್ಟೆ ಬರೆ ಮನೆ ಹೊಲ ಎಲ್ಲ ಕೊಡ್ತೀನಿ. ಅವಾಗ ಬರೀ ನೀರು ಕೊಟ್ಟಿದ್ದಕ್ಕೆ ಇಷ್ಟು ದೊಡ್ಡ ರಾಜಕುಮಾರಿಯಾಗಿ ಹುಟ್ಟಿನಲ್ಲ, ಈಗೇನೆಲ್ಲ ಕೊಡ್ತೀನಿ, ಇನ್ನು ಮುಂದೆ ಏನಾಗಿ ಹುಟ್ಟಿಬಾರದು ಅಂತಕ್ಕೆ ಪ್ರಶ್ನೆ ಹುಟ್ಟಿತ್ರಿ. ಪ್ರಶ್ನೆ ಹುಟ್ಟಿದಾಗ ಆ ಬೋರ್ಡನ್ನು ಹಾಕಿದ್ದಂತ, ಯಾರಾದರೂ ಬಂದು ಪ್ರಶ್ನೆಗೆ ಉತ್ತರ ಬರೀಲಿ ಅಂತ ಬೋರ್ಡ ಹಾಕಿದ್ರಿ. ಎಲ್ಲರೂ ಬಂದು ನೋಡೋರು ಅದೇನು ಬೋರ್ಡ್ನಾಗ ಅಷ್ಟಕ್ಕೆ ಇಷ್ಟು, ಇಷ್ಟಕ್ಕೆ ಎಷ್ಟು ಅಂತ ಪ್ರಶ್ನೆಯನ್ನು ಬರೋದು ಬೋರ್ಡ್ ಹಾಕಿದ್ನಲ್ಲ. ಅವಾಗ ಕೆಲವೊಬ್ರು ನೋಡೋರು ಬಂದು ತಮಗೇನು ಬೇಕಂತ ಇಸ್ಕೊಳ್ಳೋರು ಹೋಗೋರು, ಆ ಬೋರ್ಡ್ ನೋಡೋರು ಹೋಗಿಬಿಡೋರು. ಯಾರು ಅದಕ್ಕೆ ಉತ್ತರನ ಬರಲಿಲ್ಲರಿ. ಅದ್ರಾಗ ಒಬ್ಬ ಮಹಾತ್ಮ ಬಂದ ಒಂದಿನ, ಅದ್ರಾಗ ಒಬ್ಬ ಮಹಾತ್ಮ ಬಂದ ಅವನಿಗೆ ಏನು ಬೇಕು ಅದನ್ನು ಕೊಟ್ಟು, ಅಂದ್ರೆ ತಾನು ಕೊಡ್ತಿದ್ದಿಲ್ರಿ, ತನ್ನ ಕೈಯೊಳಗಿರ್ತಕ್ಕಂಥ ಸೇವಕಿಯರೇನಿತ್ತಲ್ಲ ಆ ಸೇವಕಿಯರ ಕಡೆಯಿಂದ ಕೊಡಿಸ್ತಿದ್ದು. ಅವಾಗ ಮಹಾತ್ಮ ನೋಡಿದಂತೆ ಆ ಭಿಕ್ಷೆಯನ್ನು ತೆಗೆದುಕೊಳ್ಳಿಕ್ಕೆ ಬಂದಿದ್ದಲ್ಲ ಮಹಾತ್ಮ, ಆ ಭಿಕ್ಷೆಯನ್ನು ತೆಗೆದುಕೊಂಡು ಹೋಗುವಾಗ ಮರಳಿ ಬೋರ್ಡನ್ನು ನೋಡಿದ. ಬೋರ್ಡನ್ನು ನೋಡಿ ಏನಿತ್ತು ಅಂತ ಕೇಳಿದ್ರ ಅಷ್ಟಕ್ಕೆ ಇಷ್ಟು, ಇಷ್ಟಕ್ಕೆ ಎಷ್ಟು ಅಂತ ಇತ್ತಲ್ಲ. ಆ ಬೋರ್ಡನ್ನು ನೋಡಿ ಏನು ಮಾಡಿದ, ಒಂದು ಬರದಂತ ಇಷ್ಟಕ್ಕೆ ಇಷ್ಟೇ ಅಂತ ಬರದಂತ್ರಿ. ಇಷ್ಟಕ್ಕೆ ಇಷ್ಟ ಅಂತ ಬರದ ಹೋಗಿಬಿಟ್ಟ. ದಿನ ಬಂದು ಬೋರ್ಡ್ ನೋಡ್ತಿದ್ರಿ ಯಾರ ಉತ್ತರ ಬರ್ದಾರೇನು ಅಂತ ಕೇಳಿ. ಅವಾಗ ಬಂದು ನೋಡ್ತಾಳ ಬೋರ್ಡು, ಅಷ್ಟಕ್ಕೆ ಇಷ್ಟು, ಇಷ್ಟಕ್ಕೆ ಎಷ್ಟು ಅಂತ ಪ್ರಶ್ನೆ ಇತ್ತಲ್ಲ, ಇಷ್ಟಕ್ಕೆ ಇಷ್ಟ ಅಂತ ಉತ್ತರ ಬರೆದು ಬಿಟ್ಟಿದ್ದ ಒಬ್ಬ ಮಹಾತ್ಮ, ಬರೆದು ಹೋಗಿಬಿಟ್ಟಿದ್ದ. ಅವಾಗ ಅಕ್ಕಿಗೆ ಏನು ಬಡಿತು ಆಯ್ತು ಅಂತ ಕೇಳಿದ್ರೆ ದಿಗಲು ಬಡಿತ್ರಿ. ಇಷ್ಟಕ್ಕೆ ಇಷ್ಟ ಅಂತ ಬರ್ದನಲ್ಲ, ನಾ ಏನೆಲ್ಲ ಕೊಟ್ಟಿನಿ, ಏನೆಲ್ಲ ಕೊಡ್ತೀನಿ, ಹಿಂದಕ್ಕೆ ಬರೀ ನೀರು ದಾನ ಮಾಡಿದ್ದಕ್ಕೆ ಇಷ್ಟ ರಾಜಕುಮಾರಿಯಾಗಿ ಹುಟ್ಟೀನಿ, ಈ ಜನ್ಮದೊಳಗೆ ಸಾಕಷ್ಟು ಪುಣ್ಯವನ್ನು ಮಾಡ್ತೀನಿ, ಏನೆಲ್ಲ ಕೊಡ್ತೀನಿ, ಆದ್ರೆ ಇಷ್ಟಕ್ಕೆ ಇಷ್ಟ ಅಂತ ಬರ್ದಾನಲ್ಲ ಅವನು ಕರ್ಕೊಂಡು ಬರ್ಬೇಕು ಹೋಗಿ.
ಆ ಮಹಾತ್ಮ ಎಲ್ಲದನ್ನು ಹುಡುಕಾಡ್ಕೊಂಡ ಬರ್ರಿ ಅಂತ ಸೇವಕರನ್ನ ಬಿಟ್ಲಂತ ರಾಜಕುಮಾರಿ. ಅವು ಬರೆದು ಹೋಗ್ಬಿಟ್ಟಿದ್ರಿ, ಸಂಚಾರಿ ಸಾಧುರಿ ಅವ ಬರೆದು ಹೋಗ್ಬಿಟ್ಟಿದ್ದ. ಹಂಗೆ ಎಲ್ಲದನ್ನು ಹುಡುಕ್ಯಾಡ್ರಿ. ಅವಾಗಿನ ಕಾಲದೊಳಗೆ ಕುದುರೆ ಕೊಟ್ಟು ಕಳಿಸಿದ್ದಂತ 7-8 ಸೇವಕರನ್ನ ಕಳಿಸಿ. ಒಂದಿನ ಹೋಯ್ತು, 2 ದಿನ ಹೋಯ್ತು, 2 ತಿಂಗಳು ಹೋಯ್ತು. ಅವಾಗ ಎಲ್ಲೇ ಒಂದು ಹಾಳ ಗುಡಿ ಒಳಗೆ ಕುಂತಿದ್ರಿ ಅವನು. ಎಲ್ಲೇ ಒಂದು ಹಾಳ ಗುಡಿ ಒಳಗೆ ಕುಂತಿದ್ದಲ್ಲ, ಅವಾಗ ಅವನನ್ನ ಕರ್ಕೊಂಡು ಬಂದ್ರು. ನಮ್ಮ ರಾಜ್ಕುಮಾರಿ ನಿಮ್ಗೆ ಕರಿಯಾಕತ್ತಾಳ್ರಿ, ನೀವೇನೋ ಬರ್ದಿರಿ ಅಂತ, ಅವ್ರಿಗೇನೋ ಅರ್ಥ ಆಗೋದಂತ, ನಿಮ್ಮನ್ನು ಕರಿಯಾಕತ್ತಾಳ ಬರಬೇಕು ಅಂತ ಕರ್ಕೊಂಬಂದ ಆ ರಾಜಕುಮಾರಿ ಆ ಸಾಧು ಮಹಾತ್ಮನ ಸಿಂಹಾಸನ ಮೇಲೆ ಕುಂಡ್ರಿಸಿ ಕೇಳ್ತಾರಂತ, ಮಹಾತ್ಮರೇ, ಪುಣ್ಯಾತ್ಮರೇ, ನಾನು ಹಿಂದಿನ ಜನ್ಮದೊಳಗೆ ಬರೇ ಬಡವಿಯಾಗಿ ಹುಟ್ಟಿದ್ದೆ. ಆ ಜನ್ಮದೊಳಗೆ ಕೊಡಾಕೆ ಏನೂ ಇದ್ದಿದ್ದಿಲ್ಲ. 1 ಕಿಲೋಮೀಟರ್ 2 ಕಿಲೋಮೀಟರ್ ಗಂಟ್ಲೆ ಹೋಗಿ ನೀರು ತಂದು ಹಾಕಿ ಹೋಗಿ ಬರುವಂಥ ಜನರಿಗೆ ಸಹಾಯವನ್ನು ಮಾಡೀನಿ. ಆ ಸಹಾಯವನ್ನು ಮಾಡಿದ್ದಕ್ಕಾಗಿ ಈ ರಾಜಕುಮಾರಿಯಾಗಿ ಹುಟ್ಟೀನಿ. ಈ ಜನ್ಮದೊಳಗೆ ಸಾಕಷ್ಟು ಏನೆಲ್ಲ ಕೊಡ್ತೀನಲ್ಲ, ಈ ಜನ್ಮಕ್ಕೆ ಮುಂದೆ ಎಂಥ ಜನ್ಮ ಬರ್ತೈತಿ, ಎಷ್ಟು ಬರ್ತೈತೆ ಗೊತ್ತಿಲ್ಲ. ಆದ್ರೆ ನೀವು ಇಷ್ಟಕ್ಕೆ ಇಷ್ಟ ಅಂತ ಬರ್ದಿರಲ್ಲ, ಏನಾಗ್ಯದ, ಯಾಕೆ ಹಿಂಗೆ ಬರೆದಿರಿ ಅಂತ ಕೇಳಿದ್ರಂತ ಮಹಾತ್ಮನ್. ರಾಜಕುಮಾರಿ ತಿಳುವಳಿಕೆ ಇತ್ರೇಕಿ ಕೇಳಿದಾಗ ಮಹಾತ್ಮ ಹೇಳ್ತಾನಂತ, ಹೌದವ್ವ, ನಿಂದೆಲ್ಲ ಕರೆ. ನೀ ಏನು ಮಾಡಿದ್ದಿ, ಹಿಂದೆ ಕೊಡತಕ್ಕಂಥ ಶಕ್ತಿ ಇದ್ದಿದ್ದಿಲ್ಲ, ಬಡವಿಯಾಗಿದ್ದಿ, ದರಿದ್ರದಿಂದ ಹುಟ್ಟಿದ್ದಿ. ಅವಾಗ ಏನು ಮಾಡ್ತಿದ್ದಿ, ಕಷ್ಟಪಟ್ಟು 1 ಕಿಲೋಮೀಟರ್ ಅಲ್ಲ 4 ಕಿಲೋಮೀಟರ್ ಹೋಗಿ ನೀರು ತಂದು ಒದ್ದಾಡ್ಕೊಂತ ಬಂದು ನೀರು ಹಾಕಿ ದಾನವನ್ನು ಮಾಡಿದ್ದಿ, ನೀರಿನ ಸಹಾಯವನ್ನು ಮಾಡಿದ್ದಿ. ಅದರ ಪ್ರತಿಫಲವಾಗಿ ಪರಮಾತ್ಮ ಏನು ಮಾಡಿದ, ನಿನಗೆ ರಾಜಕುಮಾರಿಯನ್ನಾಗಿ ಹುಟ್ಟಿಸಿದನ, ರಾಜನ ಮಗಳನ್ನಾಗಿ ಹುಟ್ಟಿಸಿದನ. ಈ ಜನ್ಮದೊಳಗೆ ನಿನಗೆಲ್ಲ ಅದ, ನಿನಗೇನು ಕಡಿಮೆ ಇಲ್ಲ. ಯಾಕೆ ಹಿಂದೆ ಮಾಡಿದ್ದೆ ಈ ಜನ್ಮದೊಳಗೆ ಉಣ್ಣಾಕತ್ತಿ, ಈ ಜನ್ಮದೊಳಗೆ ನೀ ಏನು ಮಾಡಾಕತ್ತಿ ಅಂತ ಕೇಳಿದ್ರೆ, ನಿನ್ನ ಕೈಯಾರ ಕೊಟ್ಟಿಯೇನು ನೀನು? ನಿನ್ನ ಕೈಯಾರ ನೀ ಕೊಟ್ಟಿಲ್ಲ. ನೀ ಯಾರ ಕೈಯಿಂದ ಕೊಡಿಸಿ ಅಂತ ಕೇಳಿದ್ರೆ, ನಿನ್ನ ಸೇವಕರ ಕೈಯಿಂದ ಕೊಡಿಸಿದಿ. ನಿನ್ನ ಸೇವಕರ ಕೈಯಾಗಿಂದ ಕೊಡಿಸಿ ಅಲ್ಲ, ಅದಕ್ಕೆ ನೀನ ಸ್ವಂತ ನಿನ್ನ ಕೈಯಾರ ನೀ ಕೊಟ್ಟಿದ್ದಿ ಅಂತ ಕೇಳಿದ್ರೆ ಇನ್ನು ಏನಾಗಿ ಹುಡ್ತಿದ್ದೆ ಗೊತ್ತಿಲ್ಲ. ಅದಕ್ಕೆ ಇಷ್ಟಕ್ಕೆ ಇಷ್ಟ ಯಾಕೆ ಬರ್ತೀನಿ ಅಂತ ಕೇಳಿದ್ರೆ, ನಿನ್ನ ಕೈಯಾರೆ ಕೊಟ್ಟಿಲ್ಲ, ನಿನ್ನ ಆಳು ಕಾಳುಗಳೇ ಕಡೆಯಿಂದ ಕೊಡಿಸಿದೀಯಾ, ನಿನ್ನ ಸೇವಕರ ಸಖಿಯರ ಕೈಯಿಂದ ಕೊಡಿಸಿದೀಯಾ, ಅದಕ್ಕೆ ಇಷ್ಟಕ್ಕಿಷ್ಟ ಅಂತ ಬರ್ದಿನಿ ವಿನಃ ಇದಕ್ಕೇನು ಮುಂದಿಲ್ಲ ಅಂತ ಮಹಾತ್ಮ ಹೇಳೋದಕ್ಕೆ ನೋಡಿ. ಅದಕ್ಕೆ ಏನು ಮಾಡ್ಬೇಕಂತ ಕೇಳಿದ್ರೆ, ನಮ್ಮ ಕೈಯಾರೆ ನಾವು ದುಡಿದದ್ದನ್ನ ಆಗಿರಬೇಕಂತ. ಮತ್ತೊಬ್ಬರದ ಮನೆ ದರೋಡೆ ಮಾಡಿ, ಮತ್ತೊಬ್ಬರ ಕಳತನ ಮಾಡಿ, ಮತ್ತೊಬ್ಬರ ಮನಸ್ಸು ನೋಯಿಸಿ ಯಾರೋ ದುಡಿದದ್ದ ದಾನ ದಕ್ಕಂಗಿಲ್ರಿ. ಯಾರೋ ದುಡಿದದ್ದ ಹಣ ಸತ್ಪಾತ್ರಕ್ಕೆ ದಕ್ಕಂಗಿಲ್ಲ. ನಾಯಿ ಹಾಲು ನಾಯಿ ಮರಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ. ಎಷ್ಟು ಚಂದ ಹೇಳ್ಯಾನ್ರಿ ಬಸವಣ್ಣ. ನಾಯಿ ಹಾಲು ನಾಯಿ ಮರಿಗೆ ಪಂಚಾಮೃತಕ್ಕೆ ಏನಾರು ಉಪಯೋಗ ಆಕತ್ತೇನ್ರಿ? ಆಗೋದಿಲ್ಲ. ಹಂಗ ಇಲ್ಲಿ ಏನೈತಿಪ್ಪ ಅಂತ ಕೇಳಿದ್ರೆ, ದಾನ ಮಾಡೋದ್ರಿಂದ ಪುಣ್ಯ ಬರ್ತದೆ, ಮತ್ತೊಬ್ಬರ ನಿಂದೆ ಮಾಡೋದ್ರಿಂದ ಪಾಪ ಬರ್ತದೆ. ಅದಕ್ಕಾಗಿ ಪುಣ್ಯಾತ್ಮರಿಗೆ ಏನು ಮಾಡ್ರಿ ಅಂತ ಕೇಳಿದ್ರೆ, ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಏನು ಮಾಡ್ರಿ ಅಂತ ಕೇಳಿದ್ರೆ, ಶಿವಲಿಂಗೇಶ್ವರರ ಒಂದು ಸತ್ಪಾತ್ರಕ್ಕಾಗಲಿ ಅಥವಾ ಯಾರಿಗೆ ಒಟ್ಟ ಒಂದು ಸತ್ಪಾತ್ರಕ್ಕೆ ದಾನವನ್ನು ಮಾಡಿದ್ದಾದ ಏನಾಗ್ತದೆ, ಪುಣ್ಯ ಅನ್ನತಕ್ಕಂಥದ್ದು ಬರ್ತದೆ. ಯಾಕೆ ಇವತ್ತಿನ ದಿವಸ ನಿಂದಿಸಿ ನುಡಿಯದಿರು ಆರನ್ನು ಅಂತಕ್ಕಂಥ ವಿಷಯವನ್ನ ಇಲ್ಲಿ ತನಕ ಹೇಳ್ಕೊಂಡು ಬಂದಿವಿ. ಅಂದ್ರೆ ಯಾರನ್ನು ನಿಂದ ಮಾಡಬೇಡ್ರಿ, ನಿಂದ ಮಾಡಿದ್ರೆ ಮಹಾಪಾಪ ಬರ್ತದೆ. ನಾಮಸ್ಮರಣೆ ಮಾಡ್ರಿ, ಮತ್ತೊಬ್ಬರಿಗೆ ಪುಣ್ಯ ಪರೋಪಕಾರಗಳನ್ನ ಮಾಡಿ ಪುಣ್ಯ ಅನ್ನತಕ್ಕಂಥದ್ದು ಸಂಪಾದನೆಯನ್ನ ಮಾಡ್ಕೋರಿ ಅಂತ ಹೇಳ್ತಾ, ನಾಳಿನ ದಿವಸ ಯಾವುದು ಅಂತ ಕೇಳಿದ್ರೆ, ಮನಸ್ಸಿಗೆ ಬಂದಂತೆ ನಡೆಯದಿರು ಇಹದಲ್ಲಿ ಅನ್ನತಕ್ಕಂಥ ವಿಷಯವನ್ನ ಪ್ರತಿಪಾದನವನ್ನ ಮಾಡೋಣ ಅಂತ ಹೇಳುತ್ತಾ, 1-2 ಅಪರೂಪ ಸೇವೆಗಳನ್ನ ಸದ್ಗುರು ಶಿವಲಿಂಗೇಶ್ವರ ಚರಣಾರವಿಂದಗಳಲ್ಲಿ ಸಮರ್ಪಿಸಿ, ಓಂ ತತ್ಸತ್ ಪರಬ್ರಹ್ಮಣೇ ನಮಃ. ಜೈ ಮಂಗಳಂ, ಜೈ ನಮಃ ಪಾರ್ವತಿ